ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಆಗಸ್ಟ್ 2025 ಗುರುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಕೃಷ್ಣ ಪಕ್ಷದ ತ್ರಯೋದಶಿ, ಪುಷ್ಯ ನಕ್ಷತ್ರ, ವ್ಯತಿಪಾತ ಯೋಗ, ವಣಿಜ ಕರ್ಣ. ಇವತ್ತಿನ ಪಂಚಾಂಗ ಫಲ. ಅದೃಷ್ಟ ದೇವತೆಯ ಪೂಜೆಗಳ ಬಗ್ಗೆ ಹೇಳ್ತಿದ್ದೆ. ಯಾವ ರಾಶಿಗೆ ಮುಖ್ಯವಾಗಿ ಅದೃಷ್ಟ ದೇವತೆ, ಪ್ರಾಣದೇವರು, ಆತ್ಮದೇವರು, ಜ್ಞಾನದೇವರು ಅನ್ನತಕ್ಕಂಥದ್ದು ನಮಗೆ ಅಂತ. ಈಗ ಕೆಲವರಿಗೆ ಹಣ್ಣಿನ ತೋಟ ಮಕ್ಕಳೇ, ಎಲ್ಲ ಹಣ್ಣು ಜೀರ್ಣಿಸೋಲ್ಲ. ಈಗ ನನಗೆ ಮೂಸಂಬಿ ಅಂದರೆ ತುಂಬ ಇಷ್ಟ. ಅಚ್ಚುಕಟ್ಟಾಗಿ ತಿಂತಾನೆ. ಅದಕ್ಕೊಂದು ಉಪ್ಪು ಹಾಕ್ಕೊಂಡು, ಖಾರ ಹಾಕ್ಕೊಂಡು ಕಟ್ ಮಾಡಿ, ಇಲ್ಲ ಅದನ್ನು ಹಣ್ಣಾಗಿದೆ ಅಂದರೆ ಜ್ಯೂಸ್ ಮಾಡಿ. ನನಗದು ಒಗಿಬಿಟ್ಟಿದೆ. ಯಾಕೋ ಆ್ಯಪಲ್ ಕೆಂಪಿಗೆ ಚೆನ್ನಾಗಿದೆ, ಹಣ್ಣೇ ಆಯಿತು, ಬಟ್ ನನಗದರಲ್ಲಿ ಅಂಥ ರುಚಿ ಇಲ್ಲ. ಕೆಲವು ಪದಾರ್ಥಗಳು ತಿಂದಾಗ ನಮಗೇನೋ ಶಕ್ತಿ ತುಂಬಿದಾಗೆ. ಇಷ್ಟು ಕಸ ತಿನ್ನೋ ಜಾಗದಲ್ಲಿ ಇಷ್ಟು ಪ್ರಸಾದ ತಿಂದರೆ ಅದೊಂದು ಸಮಾಧಾನ ಅನ್ನತಕ್ಕಂಥದ್ದು. ಏನೋ ಈಗ ನನ್ನವ್ವ ನನಗೊಂದು ಪುಟ್ಟ ರವೆ ಉಂಡೆ ಮಾಡಿಕೊಡೋದು ನನಗೊಂದು ಪರಮಾನಂದ. ಇವತ್ತು ನಮಗೆ ಗೊತ್ತಿಲ್ಲ, ತುಂಬ ಚಿಕ್ಕ ಮಕ್ಕಳು ಮನೇಲಿ ಮಾತಾಡೋರು. ನಮ್ಮ ಕುಟುಂಬದಲ್ಲಿ ಒಬ್ಬರು ಬಹುದೊಡ್ಡ ಶ್ರೀಮಂತರು. ಅವ್ರ ಮನೆಯಲ್ಲಿ ಮದುವೆಯಲ್ಲಿ ಚಿರೋಟಿ ಲಾಡು ಹಾಕಿದ್ರು ಗೊತ್ತಾ ಅನ್ನತಕ್ಕಂಥದ್ದು. ಓ ಹೆಂಗಿರುತ್ತೆ, ಏನೋ ಕುತೂಹಲ. ಹೇಗೋ ಇರುತ್ತೆ ಗೊತ್ತಿಲ್ಲ, ನಾವು ನೋಡಿಲ್ಲ. ತೀರಾ ಬಡತನದ ಸಂದರ್ಭ. ಒಂದು ಕಾಲಘಟ್ಟಕ್ಕೆ ಏನೋ ನಿಮ್ಮ ಅನುಗ್ರಹ, ಪ್ರೀತಿ, ವಿಶ್ವಾಸ ಕರ್ಕೊಂಡು ಬಂದು ಅಲ್ಲೊಂದು ವೈವಿಧ್ಯಮಯವಾಗಿ ಯಾವುದೋ ಒಂದು ಫಂಕ್ಷನ್ ಚಿರೋಟಿ ಲಾಡು ಇಡ್ತಾರೆ. ಯಾಕೋ ಮುಖಕ್ಕೆ ಎಗುಟು ಹೊಡೆದಾಗ ಆಗ್ಬಿಡ್ತು. ತಿನ್ನಲೇ ಇಲ್ಲ. ನನ್ನ ಧರ್ಮಪತ್ನಿ ಈ ಕಡೆ ಇದೆ, ಒಡ ಹುಟ್ಟಿದವರು ಇದ್ದಾರೆ. ಬಟ್ ಎಲ್ಲರೂ ಆನಂದವಾಗಿ ತಿಂತಿದ್ದಾರೆ. ಅಯ್ಯೋ ಇಷ್ಟೇನ, ಇದಕ್ಕೆ ಒಂಥರ ವಾಂತಿ. ನನಗೆ ಏನೂ ತಿನ್ಲಿಕ್ಕಾಗಲಿಲ್ಲ. ಅದೇ ರವೆ ಉಂಡೆ ಮನೆಗೆ ಬಂದು ಕೈ ತೊಳ್ಕೊಂಡೆಲ್ಲ, ಅಪ್ಪ ನಂಗೊಂದು ರವೆ ಉಂಡೆ ಮಾಡಿಕೊಡೋಣ ಅಂದರೆ ಅದ್ಭುತವಾಗಿ ಹೂವು ಥರ, ಅದು ಏನೋ ಗೊತ್ತಿಲ್ಲ, ತಾಯಿ ಜೀವ
ನನ್ನ ಅಕ್ಕ ಮಾಡೋ ರವೆ ಉಂಡೆ ಇದೆಯಲ್ಲ, ನನ್ನ ಅಕ್ಕ ತಂಗಿ ಅಮ್ಮನ ಕೈ ರುಚಿಯೇ. ಅದಕ್ಕೆ ದೇವರು ಅಮ್ಮ ಇಲ್ಲ ಅಂತ ನನಗೆ ಅಕ್ಕ ತಂಗಿನ ಕೊಟ್ಟಿದ್ದಾನೆ. ನಿಮ್ಮ ಥರ ನಿಮ್ಮ ಪ್ರೀತಿ ವಿಶ್ವಾಸ. ಇವು ಎಷ್ಟು ಮಂದಿಯೋ ದಿನ ಒಂದಿಬ್ಬರಾದ್ರೂ ಏನಾದರೂ ಒಂದು ಸಿಹಿ ತರ್ತಾ ಇರ್ತಾರೆ. ಗುರುಗಳೇ ಇದು ನಿಮಗೆ ಅಂತ ಕೈಯಿಂದ ಮಾಡಿದ್ದೀವಿ ಗುರುಗಳೇ, ತೆಂಗಿನಕಾಯಿ ಬರ್ಫಿ ಅಂತೆ. ಈ ರೀತಿ ಏನೇನೋ ಮಕ್ಕಳು ಎಲ್ಲವೂ ಮಹಾಪ್ರಸಾದವೇ. ಎಲ್ಲವೂ ನನಗೆ ಸತ್ಯ ಹೇಳ್ತಾನೆ, ದೇವರ ಪ್ರಸಾದಕ್ಕಿಂತ ನಿಮ್ಮ ಪ್ರಸಾದ ಇದೆಯಲ್ಲ ಅದು ಮಹಾಪ್ರಸಾದ. ದೇವರ ಪ್ರಸಾದ ಬಿಡಿ, ನಿಮ್ಮ ಕೈಯಿಂದ ತಿನ್ನೋ ಸೌಭಾಗ್ಯ ಎಲ್ರಿಗೂ ಸಿಗುತ್ತಾ? ಅಕ್ಕ ತಂಗಿಯರಿಂದ, ಅಮ್ಮಂದಿರಿಂದ, ಅಣ್ಣಂದಿರಿಂದ. ದೈವ ಹಾಗೆ ಕೆಲವೊಂದು ನೋಡಿ, ನಮಗೆ ಗೊತ್ತಿಲ್ಲದೆ ನಮ್ಮ ಸುತ್ತಮುತ್ತಲು ಈ ಥರ ವೈಶಿಷ್ಟ್ಯತೆಗಳು ಎಷ್ಟೋ ನಡೀತಿರುತ್ತೆ. ಅದರಲ್ಲೂ ನಮ್ಮ ಸನಾತನ ಧರ್ಮದಲ್ಲಿ ಭಗವಂತ ನಮ್ಮ ಕಣ್ಣಿಗೆ ಇರ್ತಾನೆ, ಕಣ್ಣೆದುರಿಗೆ ಇರ್ತಾನೆ. ಆದರೂ ನಾವು ಗುರುತಿಸೋದ್ರಲ್ಲಿ ತಪ್ಪು ಮಾಡ್ತೇವೆ. ಅಂಥದ್ದೊಂದು ತಪ್ಪು ತುಳಸಿದಾಸರಿಗೂ ಆಗಿತ್ತು. ಸದಾ ರಾಮನ ಧ್ಯಾನವೇ. ಹನುಮ ಉಪಾಸಕರಲ್ವ, ಎಷ್ಟಾದರೂ ಹನುಮಾನ್ ಚಾಲೀಸವನ್ನು ಜಗತ್ತಿಗೆ ಕೊಟ್ಟವರು ತುಳಸಿದಾಸರು. ಒಮ್ಮೆ ಏನಾಯಿತು ಅಂದರೆ, ತುಳಸಿದಾಸರು ಅವರದ್ದೇ ಒಂದು ಪುಟ್ಟ ಕುಟೀರ ತಾವಾಯಿತು ಆ ಯಮುನಾ ನದಿ ತೀರದಲ್ಲಿ ತಮ್ಮ ಪಾಟಿಗೆ ಒಂದು ತಪಸ್ಸು. ಅಯೋಧ್ಯ ತೀರದಲ್ಲಿ ಏನೋ ಸದಾ ಯೋಗಿಯಂತೆ ಬದುಕುತ್ತಿದ್ದಂಥ ತುಳಸಿದಾಸರು ಒಮ್ಮೆ ಗಾಢ ನಿದ್ರೆ. ಅವರ ಗಾಂಭೀರ್ಯ ಹೆಂಗೆ ಕಾಣಿಸ್ತಿತ್ತು ಅಂದರೆ ನೋಡೋರಿಗೆಲ್ಲ ಏನೋ ಒಂದು ಆಕರ್ಷಣೆ. ಯಾಕಂದರೆ ರಾಮನ ಉಪಾಸಕರು, ರಘುನಂದನನ ಉಪಾಸಕರು ಸದಾ. ಅಂತ ಹನುಮರೇ ಅವರಿಗೆ ದಾರಿ ತೋರಿಸಿರ್ತಕ್ಕಂಥದ್ದು. ಅಂಥದ್ದೊಂದು ಪವಾಡ. ಅಂಥ ತುಳಸಿದಾಸರು ಒಮ್ಮೆ ಕುಟೀರಕ್ಕೆ ಬಂದು ಮಲಗಿಬಿಟ್ಟಿದ್ದಾರೆ. ಒಂದಿಬ್ಬರು ಕಳ್ಳರು, ಯೋಗಿ ನೋಡ್ತಿದ್ರೆ ಏನೋ ತೇಜಸ್ಸು, ಮುಚ್ಚಿಟ್ಕೊಂಡಿದ್ದಾನೆ, ಸಿಕ್ಕಾಬಟ್ಟೆ ಒಡವೆ ಇದೆ. ಒಂದು ಸನ್ಯಾಸಿ ಹತ್ರ ಏನಿರುತ್ತೆ ಮಕ್ಕಳೇ? ಜೋಳು ಮಡಿಕೆ. ಅದರಲ್ಲೂ ತುಳಸಿದಾಸರು ತಪೋನಿರುತ್ತರು. ಸದಾ ಒಂದು ಪುಟ್ಟದಾಗಿ ತುಳಸಿ ಮಾಲೆ ಇಟ್ಕೊಂಡು ಜಪ ಮಾಡ್ತಕ್ಕಂಥ ಒಂದು ಪುಟ್ಟ ಕಮಂಡಲ, ಒಂದೆರಡು ಬೋಗುಣಿ, ರಾಮರ ವಿಗ್ರಹ, ಸೀತಾ ರಾಮ ಲಕ್ಷ್ಮಣರ ಹನುಮರ ವಿಗ್ರಹ ಇಟ್ಕೊಂಡು ನಿತ್ಯ ಅದಕ್ಕೊಂದು ಅಭಿಷೇಕ ಅರ್ಚನೆ. ಈ ರೀತಿ ನಿತ್ಯ ರಾಮನ ಬಿಟ್ಟರೆ ಅವ್ರಿಗೆ ಇನ್ನೇನೂ ಗೊತ್ತಿಲ್ಲ. ನನ್ನ ರಾಮನನ್ನು ಯಾವಾಗ ನೋಡ್ತೀವೋ, ನನ್ನ ರಾಮರನ್ನ ಯಾವಾಗ ನೋಡ್ತೀನೋ, ನನ್ನ ಸೀತಮ್ಮನ ಯಾವಾಗ ನೋಡ್ತೀನಿ, ಇದೇ ಒಂದು ಕನವರಿಕೆ, ಸದಾ ಧ್ಯಾನಂ. ಒಮ್ಮೆ ಹಿಂಗೆ ಬಂದು ಮಲಗಿಬಿಟ್ಟಿದ್ದಾರೆ ರಾಮರ ಧ್ಯಾನದಲ್ಲೇ ಇಬ್ಬರು ಕಳ್ಳರು. ಅವ್ರನ್ನ ಸದಾ ಫಾಲೋ ಮಾಡ್ತಿದ್ರು. ಇದೆ ಏನು ಬಂದವರೆಲ್ಲ ಅವ್ರ ಕಾಲಕ್ಕೆ ಬೀಳೋದು, ದಕ್ಷಿಣ ಕೊಡೋದು, ಇನ್ನೊಂದು. ಅವರಲ್ಲಿ ಎಡಗೈಯಲ್ಲಿ ಕೂಡ ಮುಟ್ಟಲ್ಲ, ಹಿಂಗೆ ತೆಗೆದು ಹಿಂಗೆ ಕೊಟ್ಟು ಬರ್ತಾ ಇರೋದು ಅಷ್ಟೇ, ಅದ್ರ ಕಡೆ ನೋಡಲ್ಲ. ಎಲ್ಲವೂ ರಾಮಮಯ, ಪ್ರಸಾದ ರಾಮಮಯ, ಜ್ಞಾನ ರಾಮಮಯ, ನಿದ್ರೆ ರಾಮಮಯ, ಆಲೋಚನೆ ರಾಮಮಯ. ಸರಿ, ಕಳ್ಳರು ಸಿಕ್ಕಾಪಟ್ಟೆ ಐತೆ ಆ ತೇಜಸ್ಸಿಗೆ. ಕಳ್ಳರು ಬಂದ್ಬಿಟ್ಟಿದ್ದಾರೆ ಒಂದೊತ್ತಲ್ಲಿ. ಸರಿ ಮಧ್ಯರಾತ್ರಿ ಬಂದರು. ನೋಡಿದ್ರೆ ಒಂದು ಮರದ ಹಗ್ಗದ ಮಂಚ, ಶಿವ ಅಂತ ಮಲಗಿಬಿಟ್ಟವ್ರೆ ರಾಮ ಧ್ಯಾನದಲ್ಲಿ. ಅಯ್ಯೋದು ಇದೇನೋ ಇದು, ಇಂಥ ಕೆಲಸ ಆಗೋಯ್ತಲ್ಲ ಅಂತ ಹುಡುಕಾಡ್ತಾರೆ. ಏನೂ ಇಲ್ಲ. ಸರಿ, ಅಲ್ಲೇ ಇತ್ತಲ್ಲ ಪಂಚಪಾತ್ರೆ, ಕಮಂಡಲ, ರಾಮರ ವಿಗ್ರಹ, ನಿತ್ಯ ಪೂಜೆ ಮಾಡೋ ಸ್ವಾಮಿಯ ವಿಗ್ರಹ ಎಲ್ಲ ಎತ್ತಿ ಒಂದು ಗೋಣಿ ಚೀಲದಲ್ಲಿ ಹಾಕ್ಕೊಂಡ್ರು, ಕಟ್ಕೊಂಡ್ರು. ಮೈಯೆಲ್ಲ ಕಪ್ಪಗೆ ಬಳ್ಕೊಂಡಿದ್ದವರು ಮೆಲ್ಲಗೆ ಬಾಗಿಲು ತೆಗೆದು, ಕನ್ನ ಹಾಕಿದ್ದಲ್ವ ಕಿಟಕಿಯಿಂದ, ಸಣ್ಣ ಕುಟೀರ ಅದು, ಯಾರು ಬೇಕಾದರೂ ನುಗ್ಗಬಹುದಿತ್ತು. ಬಂದ್ಬಿಟ್ಟಿದ್ದಾರೆ. ಒಬ್ಬ ಹೊರಗಡೆ ಬರ್ತಾನೆ. ಹೊರಗಡೆ ಬಂದರೆ ಒಂದು ದೈತ್ಯಾಕಾರ ನೀಲವರ್ಣ, ನೋಡ್ತು, ಕಣ್ಣುಗಳೆಲ್ಲ ಕೆಂಪಗೆ ನೋಡ್ತಾ ಇದೆ. ಗಾಬರಿ ಆಗ್ಬಿಟ್ಟ, ಮೈಯೆಲ್ಲ ಬೆವತ್ಬಿಟ್ಟು. ಏನು ಭೂಮಿ ಆಕಾಶ ಎತ್ತರ, ಒಂದು 10 ಅಡಿ ಎತ್ತರ, ಅಷ್ಟು ಪುಷ್ಪ, ಸರ್ಪಗಳನ್ನೇ ಸುತ್ತಕೊಂಡಿದ್ದಾನೆ ಅನ್ನೋ ಥರ. ಆ ಸರ್ಪದ ಕಣ್ಣುಗಳು ಫಳ 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 ಹೊಳಿತದೆ, ಕೆಂಡದ ಥರ, ಕಣ್ಣಿಂದ ಕೆಂಡದ ಒಂದು ಮಳೆ ಥರ. ಏನೋ ಇದು, ಯಾರೋ ಬಾಡಿಗಾರ್ಡ್ ಇಟ್ಬಿಟ್ಟಿದ್ದಾರೆ ಪುಣ್ಯಾತ್ಮ. ಇದೇನೋ ಇದು ಅಂತ ಹಿಂದಕ್ಕೆ ಬಂದ್ಬಿಟ್ಟ ಒಬ್ಬ. ಯಾಕೋ ಏನೋ ಆಯಿತು,
ಹೊರಗಡೆ ಒಬ್ಬನು ಹೆಂಗಿದಾನೆ ಗೊತ್ತೇನೋ, ತಗ 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 ಒಂಥರ ಬೂದು ಬಣ್ಣ, ಒಂಥರ ಬೀಭತ್ಸವಾಗಿ ಕಾಣಿಸ್ತಿದ್ದಾನೆ. ಆ ಕೋಪ ನೋಡ್ಬೇಕು, ಹೊಡೆದಾಕ್ಬಿಡ್ತಾನೆ ಕಣ. ಅವನ ಕೈಯಲ್ಲಿ ಸಿಕ್ಕಿಬಿಟ್ರೆ ನಾವು ಬದುಕಲ್ಲ ಕಣ. ನಾನು ಹೊರಗಡೆ ಹೋಗಲ್ಲಪ್ಪ, ಅವ್ರು ಬಂದು ನಿಂತ್ಕೊಬಿಟ್ಟಿದ್ದಾರೆ ಕಾವಲು ಭಟ್ರು ಆತ. ಹೌದಾ, ಸರಿ ನಾನು ನೋಡ್ತೀನಿ ಅಂತ ಈತ ಹೊರಗಡೆ ಬಂದು ತಲೆ ಇಟ್ಟು ನೋಡಿದ್ರೆ ಇನ್ನೊಬ್ಬ ವ್ಯಕ್ತಿ ಆತನು. ಧನುರ್ಧಾರಿ, ನೀಲವರ್ಣ, ಸೌಮ್ಯ ಮುಖ, ಭುಜಗಳು ಆಗಲ್ಲ, ಒಂಥರ ಒಂದು 15-20 ಅಡಿ ಥರ ಏನೋ ಇದು ಅಂತ. ಹೀಗೆ ಕಣ್ಣು ಬೆಳಕನ್ನಿಸದೆ, ಕೋಪನೂ ಇಲ್ಲ, ಶಾಂತಿಯೂ ಇಲ್ಲ, ಪ್ರೀತಿಯೂ ಇಲ್ಲ, ದ್ವೇಷವೂ ಇಲ್ಲ. ಏನರೋ ಮಾಡ್ತಿದ್ದೀರಿ ಒಳಗಡೆ ಅನ್ನೋ ಥರ ಹಿಂಗೆ ಗುರಾಯಿಸ್ಕೊಂಡು ನೋಡ್ತಾರೆ. ಗಾಬರಿ ಆಗ್ಬಿಟ್ಟಾಯ್ತು ನೋಡಿ. ಕೆಂಪು ವಸ್ತ್ರ ಕಟ್ಕೊಂಡಿದ್ದಾನೆ. ಇಲ್ಲ ಕಣೋ, ನಾನು ನೀಲಿ ವಸ್ತ್ರ ಕಟ್ಕೊಂಡಿರೋನು ನೋಡಿದೆ. ಹೌದಾ, ಇಬ್ರು ತಲೆ ಇಟ್ಟು ನೋಡ್ತಾರೆ. ಹಾಗಾದ್ರೆ ಒಬ್ಬ ನೀಲಿ ವಸ್ತ್ರ, ಒಬ್ಬ ಕೆಂಪು ವಸ್ತ್ರ, ಗಡಗಡ ಜಂಗಾಬಲ. ಹೇಗಿರೋ ಆ ಕಡೆ ಮುಖ ಮಾಡ್ಕೊಂಡಿದ್ರೆ ಅವ್ರು ಆ ಕಡೆ ಹೋದ್ಮೇಲೆ ಹೋಗೋಣ ಇರೋ ಅಂತ ರಾತ್ರಿ ಎಲ್ಲ ಜಾಗರಣೆ ಈ ಕಳ್ಳರಿಗೆ. ಅವಾಗವಾಗ ನೋಡೋದು ಇವ್ರುಗಳಿದ್ದಾರೆ, ಅವಾಗವಾಗ ನೋಡೋದು ಇವರಿದ್ದಾರೆ. 3 ಗಂಟೆ ಆಯ್ತು, 4 ಗಂಟೆ ಆಯ್ತು, ಸರಿ ನಿದ್ದೆ ಆಗ್ತಿಲ್ಲ. ಕಳ್ತನಕ್ಕೆ ಬಂದು ಸುಸ್ತಾಗ್ಬಿಟ್ಟವ್ರೆ. ಏನು ತಿಂದೆ ಬೇರೆ ಬಂದಿದ್ರು, ತಿನ್ಲಿಕ್ಕೂ ಏನೂ ಇಲ್ಲ ಪುಣ್ಯಾತ್ಮನ ಮನೆಯಲ್ಲಿ. ಎಲ್ಲಿದು ಬಂತು ಇದು ಅಂತೇಳ್ಬಿಟ್ಟು ಇಬ್ರು ಹೊರ್ಕೊಂಡು ಹಂಗೆ ಹೊರಗ್ಬಿಟ್ಟವ್ರು. ಬೆಳಗ್ಗೆ ಸೂರ್ಯೋದಯ ಕಾಲ, ಬ್ರಾಹ್ಮಿ ಮುಹೂರ್ತ, ಒಂದು 5:05 ತುಳಸಿದಾಸರಿದ್ರು. ನೋಡ್ತಾರೆ ತಾವು, ಎದ್ದು ನಿತ್ಯ ನೋಡು ಅಂತ ನನ್ನ ರಾಮ, ನನ್ನ ದಾಶರಥಿ, ರಘುನಂದನ, ಸೀತಾರಾಮ, ಲಕ್ಷ್ಮಣ ಸಮೇತ, ಜಾನಕಿ ಸಮೇತ, ಎಲ್ಲಿ ವಿಗ್ರಹಗಳೇ ಇಲ್ಲ. ಅದೇನೋ ಇದು, ನಾನು ನಿತ್ಯ ಜಪ ಮಾಡೋ ಜಪಮಾಲೆ ಎಲ್ಲಿ ಅಂದ್ರೆ ಅದೂ ಇಲ್ಲ. ತಟ್ಟೆಲಿ ಇಟ್ಟಿದ್ದಂಥ ಒಂದು ವಿಗ್ರಹಗಳು, ತಟ್ಟೆನೂ ಇಲ್ಲ. ಇದೇನೋ ಇದು ಅಂತ ನೋಡಿ ಚುಮ್ಮು ಬೆಳಕು ಎದ್ದೋಳ್ತಾ ಇದೆ. ನೋಡಿದ್ರೆ ಇವರಿಬ್ರು ಅಚ್ಚುಕಟ್ಟಾಗಿ ಮಲಗ್ಬಿಟ್ಟವ. ಏಯ್ ಯಾರೋ ನೀವು, ಎದ್ದೋಳ್ರ ಇಲ್ಲೇನೋ ಮಾಡ್ತಿದ್ದೀರಿ ಅಂತ. ಇವ್ರು ಗಾಬರಿ ಆಗ್ಬಿಟ್ರು, ಕಣ್ಬಿಟ್ರು. ಜಪ್ಪನ್ ನೋಡ್ತಾ ತುಳಸಿದಾಸನ ಕಾಲಿಗೆ ಬಿಟ್ರು. ಸ್ವಾಮಿ ಕ್ಷಮಿಸಿ ಸ್ವಾಮಿ, ನಮಗೆ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಏನೋ ಬಂದ್ಬಿಟ್ವಿ ನಾವು, ಬಡಬಾಯಿ ಕಳ್ಳರುಗಳು. ಏನೋ ಒಂದಷ್ಟು ಸಿಗುತ್ತೆ, ನಿಮ್ಮನ್ನು ನೋಡಿದ್ರು ಏನು ಜನ ಮರಳೋ, ಜಾತ್ರೆ ಮರಳೋ, ಯಾರು ಬಂದ್ರು ನಿಮ್ಮ ಕಾಲಿಗೆ, ಎಂತೆಂಥ ಶ್ರೀಮಂತರು ಕಾಲಿಗೆ ಬೀಳ್ತಾ ಏನೇನೋ ಕೊಡ್ತಿದ್ದನ್ನೆಲ್ಲ ನಾವು ನೋಡ್ತೀವಿ. ನಿಮ್ಮ ಮನೇಲಿ ಇನ್ನೆಷ್ಟು ಸಂಪತ್ತಿರಬೇಕು ಅಂತ ಹೇಳಿ ಫಾಲೋ ಮಾಡ್ಕೊಂಡು ಬಂದು ಕಳ್ತನಕ್ಕೆ ಬಂದ್ಬಿಟ್ವಿ ಸ್ವಾಮಿ ಅಂತ. ಅಯ್ಯೋ, ಬರ್ತಾರಪ್ಪ, ನನ್ನ ನೋಡೋಕೆ ಬರ್ತಾರೆ, ಆದರೆ ನಾನು ಅದನ್ನು ಎಡಗೈಯಲ್ಲೂ ಮುಟ್ಟಲ್ಲ. ಅಲ್ಲೇ ಯಾರಿಗಾದ್ರೂ ಹಂಗೆ ಕೊಟ್ಟು ಹಿಂಗೆ ಬರ್ತೀನಿ. ನಾನೊಂದು ಜೋಳಿಗೆ ದಾಸೆ. ನನಗೆ ನನ್ನ ರಾಮ ಬಿಟ್ಟರೆ, ನನ್ನ ದೇಹಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟೊಂದು ಒಂದು ಫಲಾರ ಒಂದಷ್ಟು ಸೇವಿಸಿ ಬರೋದೇ ಬಿಟ್ಟರೆ ಇನ್ನೇನು ಇಲ್ಲಪ್ಪ. ಈ ಜೋಳಿಗೆ ದಾಸಿನ ಮನೆಯಲ್ಲಿ ಇನ್ನೇನಿದೆ. ಆ ಸ್ವಾಮಿ ಹುಡುಕಾಡಿದ್ವಿ, ಅಲ್ಲಿ ನೋಡಿದ್ರೆ ಅಲ್ಲಿ ವಿಗ್ರಹಗಳಿತ್ತು, ತಟ್ಟೆಗಳಿತ್ತು, ಅದನ್ನೇ ತಗೊಂಡು ಬರ್ತೀವಿ. ನೋಡಿದ್ರೆ ಇಬ್ಬರು ಭಟ್ರನ್ನ ಬೇರೆ ಕಾವಲಿಟ್ಬಿಟ್ಟಿದ್ದೀರಿ ಸ್ವಾಮಿ. ಬಡವನ ಮನೇಲಿ ಏನೂ ಇಲ್ಲ ಅಂತೀರಿ, ನೋಡಿದ್ರೆ ಒಳ್ಳೆ ಭಟ್ರುಗಳು ಇಬ್ಬರು ನಿಂತಾವ್ರೆ. ಒಳ್ಳೆ ಭಟ್ರುಗಳು ಯಾರಪ್ಪ ಅದು ಅಂತ. ಸ್ವಾಮಿ ಒಬ್ಬ ನೀಲವರ್ಣ ವಸ್ತ್ರ ಧರಿಸಿದ್ದ, ಸರ್ಪದ ಒಂದು ಭೂತ್ಕಾರವಿತ್ತು, ಕಣ್ಣುಗಳು ಕೆಂಡುವಾಗಿತ್ತು, ತಗ ಧನುರ್ಧಾರಿಯಾಗಿ ನಿಂತಿದ್ದ, ಆಕಾಶದ ಎತ್ತರ ಕಾಣಿಸ್ತಾವ. ಹೆಂಗಿದ್ದ ಗೊತ್ತಾ ಅಂದಿದ್ದ ಗೊತ್ತಾಗ್ಬಿಡ್ತಾವ ವರ್ಣನೆಯಲ್ಲೇ. ಅದಿನ್ಯಾರೂ ಅಲ್ಲ, ಲಕ್ಷ್ಮಣ ಸ್ವಾಮಿ. ತುಳಸಿದಾಸರ ಕಣ್ಣಲ್ಲಿ ನೀರಂತೆ. ಮತ್ತೆ ನೀನು ಯಾರನ್ನು ನೋಡಿದಂದ್ರು? ಸ್ವಾಮಿ ನಾನು ನೋಡಿದೆ, ನೀಲ ಪುರುಷ. ಆತ ನೋಡ್ತಿದ್ದ ಸ್ವಾಮಿ. ಆ ಸೌಮ್ಯತೆ ನೋಡಬೇಕಿತ್ತು, ಆ ಪುರುಷತ್ವ ನೋಡಬೇಕಿತ್ತು, ಆ ತೇಜಸ್ಸು, ಬ್ರಹ್ಮ ತೇಜಸ್ಸು, ಏನೋ ಒಂಥರ ಆಕರ್ಷಣೆ. ಹಾಗೇ ನೋಡ್ತಾ ಮೈ ಮಾಡ್ತಿಬಿಟ್ಟೆ ಸ್ವಾಮಿ. ನಮಗೆ ಭಯ ಆಗ್ಬಿಡ್ತು, ಹೊರಗಡೆ ಹೋಗ್ಬಿಟ್ರೆ ಎಲ್ಲಿ ಹೊಡೆದಾಕ್ಬಿಡ್ತಾರೋ ಅಂತ. ಹಂಗೇ ಇದೋ ಹೋಗ್ತಾರೆ ಅಂತ ನಿದ್ದೆ ಬಂದು ಮಲಗ್ಬಿಟ್ವಿ. ಸ್ವಾಮಿ ಕ್ಷಮಿಸಿ, ನಿಮ್ಮ ಭಟ್ರುಗಳಿಗೆ ಹೇಳಿ ಅಂತ. ಇನ್ನೂ ಬಿಕ್ಕಿ ಹತ್ಕೋಬಿಟ್ರಂತೆ ತುಳಸಿದಾಸರು. ನನ್ನ ರಾಮ ಲಕ್ಷ್ಮಣರೇ ನನ್ನ ಪೂಜೆಯ ವಿಗ್ರಹಗಳನ್ನು ಕದಿಬಾರ್ದು ಅಂತ ಕಾವಲಿಗೆ ಬಂದ್ರಲ್ಲೋ. ಅಯ್ಯೋ, ನಿಮ್ಮ ಕಾಲಿಗೆ ಬಿದ್ದು ನಮಸ್ತೆ ಅಂತ ಇದೇನು ಮಾಡ್ತಿದ್ರು ಅಂದ್ರೆ, ನಿಮಗೆ ರಾಮ ಲಕ್ಷ್ಮಣರ ದರ್ಶನ ಆಗಿಬಿಡುತ್ತೋ. ರಾಮ ಲಕ್ಷ್ಮಣರ ದರ್ಶನ ನಾನು ಎಷ್ಟು ವರ್ಷಗಳಿಂದ ಹಗಲು ರಾತ್ರಿ ಅಂದೇ ಪ್ರಾರ್ಥನೆ ಮಾಡ್ತಿದ್ದೀನಿ. ನನ್ನ ರಾಮಚಂದ್ರ ಪ್ರಭು ದರ್ಶನ ಆಗಲಿಲ್ಲ. ನನ್ನ ಈ ವಿಗ್ರಹಗಳನ್ನು ಕಾವಲು ಕಾಯಲಿಕ್ಕೆ ನನ್ನ ಸ್ವಾಮಿಯೇ
ಆ ಸೋದರ ಸಮೇತ ಲಕ್ಷ್ಮಣ ಸ್ವಾಮಿ ಸಮೇತ ಬಂದು ನಿಂತು ಕಾವಲು ಕಾದು ಬಿಟ್ಟಪ್ಪ, ನೀವು ಎಂಥ ಭಾಗ್ಯವಂತರು ಅಂತ ಹೇಳಿದ್ದೆ. ಆ ಕಳ್ಳರುಗಳು ಕಣ್ಣಲ್ಲಿ ನೀರಂತೆ ಕಾಲಿಗೆ ಬಿದ್ದು, ಸ್ವಾಮಿ ನಿಮ್ಮ ಶಕ್ತಿ ಅರ್ಥಕೊಳ್ಳೇ ಇಲ್ಲ ಅಂತ ಅವತ್ತಿಗೆ ಆ ಕಳ್ಳತನ ಬಿಟ್ಬಿಟ್ರಂತೆ. ನೋಡಿ, ಇದು ನನ್ನ ರಾಮಚಂದ್ರ ಪ್ರಭು. ಇದು ಒಬ್ಬ ಸಂತ ನಡೆದಾಡಿದಂಥ ಊರಿನಲ್ಲಿ. ನಮ್ಮೂರು ಅಂದ್ರೆ ಅದು, ನಮ್ಮ ಸನಾತನ ಧರ್ಮ ಅಂದ್ರೆ ಇದು. ಒಂದೊಂದಲ್ಲ, ತುಳಸಿದಾಸರ ಪವಾಡಗಳು ಹೇಳಬೇಕು ಅಂದ್ರೆ ಇದು ನಮ್ಮೂರು ಮಕ್ಕಳೇ, ನಮ್ಮ ದೈವ ಸಾಕ್ಷಾತ್ಕಾರದ ಊರು. ಯಾವ ಊರಲ್ಲೂ ಯಾವ ದೇಶದಲ್ಲಿಯೂ ಇಲ್ಲದಂಥ ಒಂದು ಪ್ರಪಂಚನ, ಮಹಾಪ್ರಪಂಚನ. ಇದನ್ನು ತಿಳ್ಕೊಳ್ಳದೆ ನಾವು ಏನೋ ಪಾಶ್ಚಿಮಾತ್ಯ ಪದ್ಧತಿ, ರಾಮನ ಮೇಲೆ ನಂಬಿಕೆ ಇಟ್ಟು ಹೋಗಿ ನೋಡಿ, ಅಲ್ಲೊಂದು ಪ್ರಕಂಪನ, ಪ್ರಭಂಜನ, ನೀವು ಯೋಚಿಸಲಾರಿ. ನಮಗೆ ನಂಬಿಕೆ ಇಲ್ಲ. ಆ ನಿಮಿಷಕ್ಕಷ್ಟೇ ರಾಮ ನಾಲಿಗೆ ಮೇಲೆ, ರಾಮನನ್ನು ಅನುಸರಿಸಲ್ಲ, ನಿಲ್ಲಲ್ಲ, ಧರ್ಮವಿಲ್ಲ, ತತ್ವ ಸಿದ್ಧಾಂತಗಳಿಲ್ಲ. ಏನಾಗಿಬಿಟ್ಟಿದೆ, ಎಲ್ಲಿಗೆ ಹೆಜ್ಜೆ ಇಡ್ತೀವಿ ಯೋಚನೆ ಮಾಡಿ. ಯಾಕೆ ಇಂಥದೊಂದು ಪ್ರಕೃತಿಯ ವಿಕೋಪ, ಇಂಥದೊಂದು ಮಳೆ, ಗಾಳಿ, ಸುಂಟ್ರಗಾಳಿ, ಇನ್ನೊಂದು ಅಲ್ಲಿ ನೋಡಿ ಸೂರ್ಯಕೇತು, ಸಿಂಹಸ್ಥ ಸೂರ್ಯಕೇತು. ನಮ್ಮ ದೊರೆಗಳು ಒಂದು ವಿಧೇಯಕ ತಂದಿದ್ದಾರೆ. ಅಲ್ಲಿ ನೋಡಿ ಎಂತೆಂಥವ್ರು ಗಲಾಟೆ ಮಾಡ್ತಿದ್ದಾರೆ ಅಂತ. ಸೂರ್ಯನಿಗೆ ಕೇತು ಹೇಳಿದ್ನಲ್ವ, ಹಾರದು ಎಲ್ಲ ಮುಖಕ್ಕೆ ಬಿಸಾಕಿದ್ದಾರೆ. ಏನ್ ಗೊತ್ತರ ವಿಧೇಯಕ? ಯಾರೇ ತಪ್ಪು ಮಾಡಿದ್ದರು, ದೊರೆಯೇ ತಪ್ಪು ಮಾಡಿ 30 ದಿನ ಏನಾದರೂ ಜೈಲು, ಕೋರ್ಟು, ಇನ್ನೊಂದು ಅಂತ ಹೋಗಿ ಬಂದ್ರೆ ಮತ್ತೆ ಅವರು CM ಆಗಲಿ PM ಆಗಲಿ ಆಗಕೂಡದು ಅನ್ನೋ ಒಂದು ವಿಧೇಯಕ. ಯಾರೂ ಒಪ್ತಿಲ್ಲಪ್ಪ. ಅಂದ್ರೆ ಇವರು ಗೊತ್ತು ತಾವು ಮಾಡ್ತಿರೋದೆಲ್ಲ ತಪ್ಪು, ಒಂದಲ್ಲ ಒಂದಿನ ಸಿಕ್ಕಾಕೋಬಿಟ್ರೆ, ಜೈಲಿಗೆ ಹೋಗಿ ಕುತ್ಕೋಬಿಟ್ರೆ ಒಂದು 30 ದಿನ. ದೊರೆಯೇ ಪ್ರತ್ಯಕ್ಷ ದೈವ ಅಂತ ಹೇಳ್ತೇವೆ. ಪ್ರತ್ಯಕ್ಷ ದೈವವೇ ಸತ್ಯ ಹರಿಶ್ಚಂದ್ರ ನಡೆದಾಡಿದ ನಾಡು. ಎಂಥ ಬದುಕು! ರಾಮಚಂದ್ರ ಪ್ರಭು ಎಂಥ ನಾಡು! ಮಾಂಧಾತ ಚಕ್ರವರ್ತಿ ಎಂಥ ನಾಡು! ದಿಲೀಪ ಚಕ್ರವರ್ತಿ ಎಂಥ ನಾಡು! ರಘು ಚಕ್ರವರ್ತಿ ಎಂಥ ನಾಡು! ಒಬ್ಬರ ಇಬ್ಬರ ಪರಮ ಭಾಗವತೋತ್ತಮರು ನಡೆದಾಡಿ ನಮಗೊಂದು ಧರ್ಮದ ಮಾರ್ಗ ತೋರಿಸ್ತವರು. ಒಬ್ಬ ರಾಜ ಹೀಗೆ ಇರಬೇಕು, ಹಿಂಗಿರ್ಬೇಕು, ಈ ಥರ ಇರಬೇಕು ಅಂತ. ಎಲ್ಲಿ ಇದಾಗ್ಬಿಟ್ಟಿದೆ ನೋಡಿ. ಈ ವಿಧೇಯಕಕ್ಕೆ ಒಪ್ತಾನೆ ಇಲ್ಲ ಅಂದ್ರೆ ಇದರ ಅರ್ಥ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ನ್ಯಾಯವೇ, ನಮ್ಮನ್ನು ಬಿಡ್ತಾರ? ತಪ್ಪಾದ್ರೆ ಬಿಡ್ತಾರ? ನಮಗೆ ಆ ಸ್ಥಾನ ಸಿಗಬಾರ್ದು, ಡಿಸ್ಮಿಸ್ ಮಾಡಿ ಬಿಸಾಕ್ರಿ. ಗೌರ್ಮೆಂಟ್ ಜಾಬಲ್ಲಿ ಇರೋರು ಈ ಥರ ಮಾಡಿದ್ದಾರೆ, ಅವ್ರ ಮೇಲೆ ಕೇಸ್ ಪ್ರೂವ್ ಆಗಿದೆ, ಇಲ್ಲ ಇದ್ರು ಅದು ಎನ್ಕ್ವೈರಿ ಮುಗಿಯೋವರೆಗೂ ಅವ್ರಿಗೆ ಜಾಬ್ ಇಲ್ಲ, ಇನ್ನೊಂದಿಲ್ಲ, ಸಸ್ಪೆಂಡ್. ಹಾಗಾದ್ರೆ ನಿಮಗೆ ನೀವು ತಪ್ಪು ಮಾಡಿದ್ರಿ ಅಂತ ಅದು ಪ್ರೂವ್ ಆಗೋವರೆಗೂ ನೀವು ಆ ಸ್ಥಾನ ಕೂತ್ಕೊಳ್ಳೋಕಿಲ್ಲ. ಒಪ್ಪಲ್ಲ ಇವರು. ಚೋರುಗುರು ಚಂಡಾಳ ಶಿಷ್ಯರು. ಪುಷ್ಯ ನಕ್ಷತ್ರ, ಭರತ ನಕ್ಷತ್ರ, ಪುಣ್ಯಾತ್ಮ ಭರತ ರಾಮಚಂದ್ರ ಪ್ರಭುವಿನ ಸೋದರ. ಅಣ್ಣಯ್ಯ, ನೀನಿಲ್ಲದ ರಾಜ್ಯವಿಲ್ಲ, ಇದು ನನಗೆ ಬೇಕಿಲ್ಲ. ತೃಣ ಮಾತ್ರ ಭರತ ಚಕ್ರವರ್ತಿಗಿಂತ ಇನ್ನೊಬ್ಬ ಶಕ್ತಿ ಇಲ್ಲ. ಅಣ್ಣ ಕೊಡ್ತೀನಿ ಅಂದ್ರು ನಿನ್ನ ಪಾದುಕೆಗಳು ಕೊಡು, ಆ ಪಾದುಕೆಗಳನ್ನೇ ಇಟ್ಟು ನಾನು ಪೂಜೆ ಮಾಡ್ತೇನೆ, ಅದು ಸೇರ್ಬೇಕು ನೀನಿದ್ದು ಹೇಳಿ ಆ ಪಾದುಕೆಗಳನ್ನ ಕೊಟ್ಟು ಕಳಿಸಿ ಅದನ್ನೇ ಸಿಂಹಾಸನದ ಮೇಲೆ ಇಟ್ಟು ರಾಮಚಂದ್ರ ಪ್ರಭು ಸಾಕ್ಷಿ, ಇದು ರಾಮಚಂದ್ರರೇ ಆಳುತ್ತಿದ್ದಾರೆ ಅಂತ ಹೇಳಿ ಶತ್ರುಘ್ನ ಮುಖೇನ ಹೇಗೆ ರಾಮಚಂದ್ರ ಪ್ರಭುವಿಗೆ ಲಕ್ಷ್ಮಣ ಸ್ವಾಮಿ ನಿಂತು ದಾರಿ ತೋರಿಸಿದ್ರೋ, ಭರತನಿಗೆ ಶತ್ರುಘ್ನ ಆ ಪಾಟಿ ನೋಡ್ಕೋತಿದ್ದ. ಆತ ಆಡಳಿತ ನಡೆಸಿದ್ದು ನೆನಪಿಟ್ಟುಕೊಳ್ಳಿ. ಎಂಥ ಕಾಲ, ಎಂಥ ರಾಮಚಂದ್ರ ಪ್ರಭು, ಎಂಥ ಭರತ ಚಕ್ರವರ್ತಿ, ಶತ್ರುಘ್ನ, ಲಕ್ಷ್ಮಣ. ಯೋಚನೆ ಮಾಡಿ ನೋಡಿ, ಇವತ್ತಿನ ಈ ಕಾಲಘಟ್ಟ ನೋಡಿ. ಇನ್ನೇನಿಗೆ ಪ್ರಳಯ ಆಗದೆ, ಮಳೆ ಬರದೆ, ತುಂಬೋದೆ, ಇನ್ನೇನಾಗುತ್ತೆ? ರಾಜನ್ ಪ್ರತ್ಯಕ್ಷ ದೈವಂ. ಒಬ್ಬ ರಾಜ, ಒಬ್ಬ ದೊರೆ ಪ್ರತ್ಯಕ್ಷ ದೈವ. ಆತ ನಡೆದುಕೊಳ್ಳೋ ರೀತಿ ನೀತಿ, ಪ್ರತಿ ಹೆಜ್ಜೆ, ಪ್ರತಿ ಮಾತು, ಪ್ರತಿ ಆಲೋಚನೆ ಜನಗಳ ಪರವಾಗಿರ್ಬೇಕು. ಅಂಥದ್ದನ್ನು ಕಲಿಸಿದಂಥ ಕರುನಾಡು ನಮ್ಮದು, ಧರ್ಮದ ಬೀಡು ನಮ್ಮದು. ಇವತ್ತೆಲ್ಲಿಗೆ ಬಂದ್ಬಿಟ್ಟಿದೆ ಮಕ್ಕಳೇ?
ನಮ್ಮ ದೇಶ. ಯೋಚನೆ ಮಾಡಿ ಆ ಆಲೋಚನೆಗಳ ಪರಿಭಾವ ಇನ್ನೊಂದು ತುಂಬ ಸಂಕಟ ಆಗುತ್ತೆ ಮಕ್ಕಳ. ಇರಲಿ, ಅದಕ್ಕೆ ಸೂರ್ಯಕೇತು ಸಿಂಹಸ್ಥ ಸೂರ್ಯಗ್ರಹಣ. ಅಧಿಕಾರದಲ್ಲಿರುವವರಿಗೆ ಅಧಿಕಾರ ಲಾಲಸೆ, ಇನ್ನಷ್ಟು ಲಾಲಸೆ, ಇನ್ನಷ್ಟು 100 ಜನಕ್ಕೆ ಏನಾದರೂ ಒಂದು ಸೇವೆ ಮಾಡೋಣ, ಇನ್ನೊಂದು ಮಾಡೋಣ. ಅದು ಇಲ್ಲವೇ ಇಲ್ಲ. ಯಾವಾಗ ಜಾತಿ ನೋಡಿಬಲ್ಲೆ, ಇನ್ನೊಂದು ನೋಡಿಬಲ್ಲೆ, ಧರ್ಮವನ್ನು ನೋಡಿಬಲ್ಲೆ, ಕ್ಷೇತ್ರವನ್ನು ನೋಡಿಬಲ್ಲೆ, ಏನು ಮಾಡಬೇಕು ಮಾಡಬಾರ್ದೆಲ್ಲ ಮಾಡ್ತಿದ್ದಾರೆ. ಇನ್ನಷ್ಟು ಪ್ರಕೃತಿಯ ವಿಕೋಪಗಳನ್ನು ನಾವು ನೋಡಬೇಕು ಅಷ್ಟೇ. ಇನ್ನಷ್ಟು ಮಾತುಕತೆ ಹಂಚ್ಕೊಳ್ಳೋಣ, ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಅದೃಷ್ಟ ದೇವತೆ. ನಮಗೆ ಅಂತ ಒಂದು ಅದೃಷ್ಟ ಇರುತ್ತೆ, ಅದಾಗಿ ಬರಬೇಕು. ಅದು ಇಷ್ಟಪಟ್ಟರೆ ಬಂದು ನಮ್ಮ ಜೊತೆ ಇದ್ದರೆ ಅದು ಅದೃಷ್ಟ ದೇವತೆ. ನೋಡಿ, ನಾವೆಲ್ಲರೂ ಏನೇ ಇರ್ಬೋದು, ಹೆಣ್ಣು ಹೊನ್ನು ಮಣ್ಣು ಅಧಿಕಾರ ಪಡ್ಕೊಂಡು ಬಂದಿದ್ರೆ ಮಾತ್ರವೇ ಒಂದಷ್ಟು ಸಿಗ್ಬೋದು ಅಷ್ಟೆ. ಎಲ್ರಿಗೂ ಸುಂದರವಾದ ಪುರುಷ ಇಲ್ಲ, ಸಿಗಲ್ಲ. ಪುರುಷ ಅಂತ ಹೇಳ್ದ ಅಂದ್ರೆ ಎಲ್ಲರೂ ಒಂದೊಳ್ಳೆ ಗಂಡ, ಒಂದೊಳ್ಳೆ ಹೆಂಡತಿ ಸಿಗಬೇಕು ಅಂದ್ರು, ಹಾಗೆ ಒಳ್ಳೆ ಹೊನ್ನ ಹಾಕ್ಬೇಕು, ಬಂಗಾರ. ಮಣ್ಣು, ಒಳ್ಳೆ ಮನೆ ಜಾಗ, ಅಧಿಕಾರ, ಗೌರವ, ಇವೆಲ್ಲ ನಮ್ಮನ್ನು ಹುಡ್ಕೊಂಡು ಬರ್ಬೇಕು ಮಕ್ಕಳೇ. ನಾವು ಹುಡ್ಕೊಂಡು ಹೋದ್ರೆ ಭಾರಿ ನೋವು. ಇವತ್ತಾಗ್ತಿರೋದು ನೋಡಿ, ಡ್ರಮ್ಗಳಲ್ಲಿಟ್ಟು ಸಾಯಿಸಿದ್ದಾರೆ ಅಂತ ಮಾತುಗಳು, ಏನೇನೋ ಬರ್ತಿದೆ. ಒಂಥರ ವಿಚಿತ್ರವಾದ ಮನುಷ್ಯ ಕೋರಿಕೆಗಳು ಎಲ್ಲೇ ದಾಟಿ ಬಿಟ್ಟಿದೆ. ತನಗೆ ಸಿಗಲಿಲ್ಲ, ಸಿಗಬಾರ್ದು ಯಾರು, ತನಗೇ ಸಿಗಬೇಕು. ತನಗೆ ಎಂತೆಂಥದ್ದು ವಿಚಿತ್ರವಾದಂಥ ಭಾವಗಳು, ಆಲೋಚನೆಗಳು ಮನುಷ್ಯನ ಎಲ್ಲೆ ಮೀರಿದಂಥದ್ದು ನಡೆಸ್ತಿದೆ. ಕಾರಣ ಆತ್ಮಕಾರಕ ಸೂರ್ಯನಿಗೆ ಕೇತು ಪ್ರಭಾವ. ಏನ್ ಮಾಡ್ತೀರಿ? ಅದೃಷ್ಟ ಅನ್ನೋದಿದೆ. ಹೆಣ್ಣು ಹೊನ್ನು ಮಣ್ಣು ಅಧಿಕಾರ ಗೌರವ ನಿಮ್ಮ ಜಾತಕದಲ್ಲಿದೆ. ಅದಕ್ಕೆ ಈ ರೀತಿಯ ಅದೃಷ್ಟ ದೇವತೆಗಳನ್ನ ಸ್ವಲ್ಪ ಇಟ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ. ನಿಮಗಲ್ಲೊಂದು ಪ್ರಭಾವ, ಅದೊಂದು ಸ್ವಲ್ಪ ಪೂರ್ತಿ ದೊಡ್ಡ ಅರಮನೆ ಅಲ್ಲದಿದ್ದರೂ ನಿಮ್ಮ ಮಟ್ಟಕ್ಕೆ, ನಿಮ್ಮ ಶಕ್ತ್ಯಾನುಸಾರ ಮಟ್ಟಕ್ಕೆ ಬದುಕು. ತಿಳ್ಕೊಳ್ಳಿ, ವೈದಿಕವಾಗಿ ನಿಮ್ಮ ಶಕ್ತಿಗಳನ್ನು ತಿಳ್ಕೊಳ್ಳಿ. ಆಗಾಗ ಹೇಳ್ತಿರ್ತಾನೆ, ಕೇಳೋಲ್ವೇ? ಆಗಾಗ ಹೇಳ್ತಿರ್ತಾನೆ, ಕೇಳೋದಿಲ್ಲ. ಇಲ್ಲ ನಾವು ಮಾಡೋದೆ. ಮೊನ್ನೆ ಕೂಡ ಒಬ್ಬರು ಬರ್ತಾರೆ, ತುಂಬಾ ಸಂಕಟ ಆಗುತ್ತೆ. ನೀವು ಹೇಳಿದ್ರಿ ಗುರುಗಳೇ, 6 ಲಕ್ಷ ಇಲ್ಲ 60 ಲಕ್ಷ ಮನೇಲಿರೋ ಬಂಗಾರ ಭೂಮಿ ಎಲ್ಲ ಕಳ್ಕೊಬಿಡ್ತೀರ, ಬಂದ್ಬಿಡಿ ಹೊರಗಡೆ, ಈ ಬಿಸ್ನೆಸ್ ನಿಮ್ಗೆ ಆಗೋಲ್ಲ ಅಂತ ಹೇಳಿದ್ರೆ ಎಲ್ಲ ಏಟು ತಿಂದ್ಬಿಟ್ಟಿದೆ. ಮತ್ತೆ ಅದನ್ನೇ ಇಟ್ಕೊಂಡು ಶುಕ್ರ ನೀಚ, ಬಟ್ಟೆಗೆ ಸಂಬಂಧಪಟ್ಟಂಥದ್ದೇ ನಿಂತ್ಕೊಬಿಟ್ಟಿದ್ದಾರೆ. ರಾಜು ಸರ್, ಎಷ್ಟು ನೋವಾಯ್ತು. ಅನ್ನ ಇಡೋ ದಣಿ, 10 ಜನಕ್ಕೆ ನೆರಳು ಕೊಡೋ ಜಾತಕ, ಅದು ದಿಕ್ಕು ತೋಚದೆ ನನಗೆ. ಇಲ್ಲಪ್ಪ, ಅದು ಬಿಟ್ಬಿಡು, ನಿಂದಲ್ಲ ಅದು. ಯು ಆರ್ ಟೀಚಿಂಗ್ ಫೈನಾನ್ಸ್ ತುಂಬ ಚೆನ್ನಾಗಿ ನಡೆಯುತ್ತೆ ಅಂದ್ರೆ ಮ್ಯೂಚುವಲ್ ಫಂಡು, ಫೈನಾನ್ಸು, ಟೀಚಿಂಗ್ ಚೆನ್ನಾಗಿ ನಡೀತಿತ್ತು. ಅದನ್ನು ಬಿಟ್ಟು ಇದನ್ನ ಅದಕ್ಕೆ ಹೇಳೋದು, ವೈದಿಕವಾಗಿ ನಿಮ್ಮ ಬಲಾಬಲಗಳನ್ನು ತಿಳಿದುಕೊಳ್ಳಿ. ನೀವು ಎಷ್ಟೇ ಎಕ್ಸ್ಪರ್ಟ್ ಇರ್ಬೋದು, ಅಡಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ಬೋದು, ಆದರೆ ಬಿಸ್ನೆಸ್ ಮಾಡೋ ತಾಕತ್ತಿದೆಯಾ? ಬಿಸ್ನೆಸ್ ಮಾಡೋ ತಾಕತ್ತು ಇರಬಹುದು, ಆದರೆ ಅಡಿಗೆ ಮಾಡೋದು ಬರಬೇಕಲ್ಲ. ಎಸ್, ಎಲ್ಲ ಕಲಿತು ಬರಲಿಕ್ಕೆ ಇಟ್ ಟೇಕ್ಸ್ ಟೈಮ್. ನಿಮ್ಮ ಜಾತಕದಲ್ಲಿ ಇರಬೇಕು. ಇಲ್ಲ ನನಗೆ ಅಡುಗೆ ಮಾಡೋಕ್ಕೆ ಬರುತ್ತೆ, ಹೋಟ್ಲ್ ಇಟ್ಬಿಟ್ರಿ ಅಂದರೆ ಬಿಸ್ನೆಸ್ ರನ್ ಮಾಡೋಕ್ಕೆ ಬರ್ತಿಲ್ಲ, ಕಾಸ್ಟಿಂಗು, ಬಜೆಟಿಂಗು, ಇನ್ನೊಂದು ಒಂದು ಟೀ ಮಾಸ್ಟರ್, ಒಂದು ಕಾಫಿ ಮಾಸ್ಟರ್ ಅಂತಿರಲ್ವಾ, ಅವರಿಗೆ ಒಂದು ದಿನಕ್ಕೆ 1000 ರೂಪಾಯಿ ಕೊಡಬೇಕು.
ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ. ನೀವೊಂದು 10,000 ರೂಪಾಯಿ ಕಾಫಿ ಬಿಸ್ನೆಸ್ ಮಾಡ್ತೀರಿ ಅಂದರೆ 1,000 ರೂಪಾಯಿ ಎತ್ತಿಟ್ಬಿಡ್ಬೇಕು. ಆ 10,000 ರೂಪಾಯಿ ಕಾಫಿ ಬಿಸ್ನೆಸ್ ಮಾಡ್ತೀರಿ ಅಂದರೆ 2 ರೂಪಾಯಿ ಹಾಲ್ಗೆ ಎತ್ತಿಡಬೇಕು. ಒಂದು 2 ರೂಪಾಯಿ ಅಷ್ಟು ಪ್ಯೂರ್ ಕಾಫಿ ಪೌಡರ್, ಚಿಕೋರಿ ಕಡಿಮೆ ಇರಬೇಕು. ಆ ಕಾಫಿ ಫೈನೆಸ್ಟ್ ಕ್ವಾಲಿಟಿ ತಂದಿಟ್ಟಿರಬೇಕು. ಅದಕ್ಕೆ ನೀರು, ಅದನ್ನ ಸರ್ವ್ ಮಾಡೋನು, ಅದಕ್ಕಿಂತ ಬಿಲ್ ಹಾಕೋ ಕ್ಯಾಶಿಯರು, ಆ ಲೋಟ ತೊಳಿಲಿಕ್ಕೊಬ್ಬ, ಸರ್ವ್ ಮಾಡೋಕ್ಕೊಬ್ಬ, ಇರೋ ಜಾಗಕ್ಕೆ ಬಾಡಿಗೆ. ಈ 10 ರೂಪಾಯಿ ಕಾಫಿನಲ್ಲಿ ಎಷ್ಟೆಲ್ಲ ಹೋಗುತ್ತೆ ಲೆಕ್ಕ ಹಾಕ್ಕೊಳ್ಳಿ. ಅಬ್ಬಬ್ಬ ಅಂದರೆ 2 ರೂಪಾಯಿ 2.5 ರೂಪಾಯಿ ಉಳಿದ್ರೆ ಹೆಚ್ಚು. ತನಕ್ಕೆ 1000 ಕಾಫಿ ಮಾಡಬೇಕು, ನೆನಪಿಟ್ಕೊಳ್ಳಿ, ಸುಮ್ಮನೆ ಅಲ್ಲ. ಸಕ್ಕರೆ ಅದರದ್ದೇನು ದುಡ್ಡು, ಯೋಚನೆ ಮಾಡಿ ನೋಡಿ. ಹಾಲು, ಆ ಕಾಫಿ ಪೌಡರ್, ಈ 3ಕ್ಕೆ ಪ್ಲಸ್ ಕಾಫಿ ಮಾಸ್ಟರ್ಗೆ, ಸರ್ವರ್ಗೆ, ತೊಳೆಯೋನ್ಗೆ, ಕ್ಯಾಶಿಯರ್ಗೆ, ಯಜಮಾನನಿಗೆ, ಬಾಡಿಗೆಗೆ, ಕುಳಿತುಕೊಳ್ಳೋ ಚೇರಿಗೆ, ಟೇಬಲ್ಗೆ, ಒರೆಸೋನಿಗೆ, ಅದ್ರ ಮೇಲೆ GSTಗೆ, ಇನ್ಕಮ್ ಟ್ಯಾಕ್ಸ್ಗೆ. ದಿನಕ್ಕೆ 10,000 ಮಾಡ್ತೀನಿ ಅಂದರೆ ತಿಂಗಳಿಗೆ 3 ಲಕ್ಷ ಅಂದರೆ ವರ್ಷಕ್ಕೆ 36 ಲಕ್ಷ. ಬಿ ರೆಡಿ ಟು ಪೇ ದಿ ಇನ್ಕಮ್ ಟ್ಯಾಕ್ಸು. ಎಷ್ಟೆಲ್ಲ ಇದೆ ಗೊತ್ತಾ? ಕಾಫಿ ಇಟ್ಬಿಡ್ತೀನಿ. ಈ ಲೆಕ್ಕಾಚಾರಗಳು ಇಲ್ಲದೆ ಒಂದು ಪುಟ್ಟ ಕಾಫಿ ಅಂಗಡಿ ಇಟ್ಟರು ಮುಳುಗ್ತೀರಿ. ಎಲ್ಲ ನನಗೆ ಕಾಫಿ ಮಾಡೋದ್ರಲ್ಲಿ ನಾನು ಎಕ್ಸ್ಪರ್ಟ್, ಮಾಡೋದಿದೆ ತಪ್ಪು. ಕೆಲವ್ರಿಗೆ ಬಿಸ್ನೆಸ್ ಮಾಡೋದು ಅದ್ಭುತವಾಗಿ ಬರುತ್ತೆ, ಬಟ್ ಕಾಫಿ ಮಾಡೋಕೆ ಬರುತ್ತಾ? ಬಜೆಟಿಂಗ್ ಹಾಕೋದ್ರಲ್ಲಿ ಎಕ್ಸ್ಪರ್ಟ್, ಬಟ್ ಕಾಫಿ ಮಾಡೋಕೆ ಬರುತ್ತಾ? ಪ್ಲಾನಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಸರ್ವ್ ಮಾಡೋಕೆ ಬರುತ್ತಾ? ಆಂಬಿಯನ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಬಟ್ ಲೋಟ ತೊಳಿಲಿಕ್ಕಾಗುತ್ತಾ? ಟೇಬಲ್ ಒರ್ಸೋಕ್ಕಾಗುತ್ತಾ? ಕ್ಯಾಶ್ ಕೌಂಟಲ್ಲಿ ಕೂತ್ಕೊಂಡು ಕ್ಯಾಶ್ ಅನ್ನಿಸ್ಲಿಕ್ಕಾಗುತ್ತಾ? ಅವನು ಕುಡಿದ್ಬಿಟ್ಟು ಹಿಂಗೆ ಹೋಗ್ಬಿಟ್ಟ, ಆಮೇಲೆ ಕೊಡ್ತೀನಿ ಸಾರ್ ಅಂದ. ಹಾಲು ಹೊಡೆದೋಯ್ತು ಅಂದರೆ ಕಾಫಿ ಬಟ್ಟ ಪುಸ್ತಕಂತ ಬಿಟ್ಬಿಟ್ಟು ಅವನಿಗೊಂದು ಜ್ವರ ಬಂದು 2 ದಿನ ಮಲಗ್ಬಿಟ್ಟ. ಕಾಫಿ ಕತೆ. ಬಿಸ್ನೆಸ್ ಬರುತ್ತೆ ನಿಮಗೆ, ನೋಡಿ ಇದೇ ಆಗೋದು. ಅದಕ್ಕೆ ಹೇಳೋದು ಅದೃಷ್ಟ ದೇವತೆ ಅನ್ನೋದಿದೆ. ಎಲ್ರಿಗೂ ಕೂಡಿ ಕಲಿತು ಬರುವುದಿಲ್ಲ, ವಿಚ್ ಹ್ಯಾವ್ ಸೀನ್. ಅದಕ್ಕೊಂದು ತಾಳ್ಮೆ, ಸಿದ್ಧತೆ, ಬದ್ಧತೆ, ಟ್ರೈನಿಂಗ್, ಗೈಡೆನ್ಸ್. ಬಿಸ್ನೆಸ್ ಮಾಡಕ್ ಬರುತ್ತೆ, ಬಂಡವಾಳ ಇದೆಯಾ? ಯಾವುದೇ ಒಂದು ವ್ಯಾಪಾರ ಬ್ರೇಕ್ ಇವನ್ ಆಗ್ಲಿಕ್ಕೆ ಕಡಿಮೆ ಅಂದರೂ 2 ವರ್ಷ ಬೇಕು. ಕಡಿಮೆ ಅಂದ್ರು ಯಾವುದೋ ಕೆಲವು ಅಷ್ಟೇ. ಅದೃಷ್ಟ 3 ತಿಂಗಳು 6 ತಿಂಗಳು 1 ವರ್ಷದಲ್ಲೇ ಹೊಡೆದು ಬಿಡ್ತು. ಈ ರೀತಿ ಇರ್ತವೆ. ಅದಕ್ಕೆ ಅದೃಷ್ಟ ದೇವತೆ ಅನ್ನೋದು. ಇಂಥದೊಂದು ಆಪತ್ತು ಗೊತ್ತಿಲ್ಲದೆ ನೀವಾಗ ತಂದ್ಕೊಳ್ಳೋ ಆಪತ್ತು, ನೀವಾಗ ಮಾಡ್ಕೊಳ್ಳೋ ಎಡವಟ್ಟಿನಿಂದ ಹೊರಗಡೆ ಬರಲಿಕ್ಕೆ ಇಂಥದೊಂದು ಅದೃಷ್ಟ ದೇವತೆಯ ಪೂಜೆ. ತುಲಾರಾಶಿ ಸದಾ ಒಂಥರ 10 ಕೊಟ್ರೆ ಅತ್ತೆ ಕಡೆ 20 ಕೊಟ್ರೆ ಸೊಸೆ ಕಡೆ ಅನ್ನೋ ಥರ ಭಾವ ನಿಮ್ಗಿದ್ದೇ ಇರುತ್ತೆ. ಇತ್ತ ಕಕ್ಕೂ ಆಗಿಲ್ಲ, ಇತ್ತ ನೋವು ಆಗಿಲ್ಲ. ತುತ್ತು ಕೊಟ್ಟವಳು ಇದ್ದಾಳೆ, ಮುತ್ತು ಕೊಟ್ಟವಳು ಇದ್ದಾಳೆ. ಮಧ್ಯದಲ್ಲಿ ಏನ್ ಮಾಡೋಣ ಸ್ವಾಮಿ ನಿಮ್ಮ ಕತೆ? ಹೇಳಿ, ಯೋಚನೆ ಮಾಡಿ ನೋಡಿ. ಈ ರೀತಿಯೇ ತುಲಾರಾಶಿಯವ್ರಿಗೆ ಯಾವಾಗಲೂ ಅರ್ಧ ಬೆಂದ ಮನಸ್ಸು ಅಲ್ಲೊಂದಿದ್ದೇ ಇರುತ್ತೆ. ಅದನ್ನ ದೂರ ಮಾಡುವಂತ ಒಂದು ವಿಶೇಷ ಪಂಚಮುಖಿ ಹನುಮ ಇಲ್ಲ ಅಯ್ಯಪ್ಪ, 2ರಲ್ಲಿ ಒಂದು ಪೂಜೆ ಇಲ್ಲ 2 ಪೂಜೆ ಮಾಡ್ಕೋಬಹುದು. ಎಲ್ಲಿಯಾದ್ರೂ ಪಂಚಮುಖಿ ಹನುಮ ಇದಾನ ನೋಡಿ. ಇಲ್ಲವೇ ವಿಶೇಷವಾಗಿ ಅಯ್ಯಪ್ಪ ದೇವಸ್ಥಾನ ನೋಡಿ. 2 ಇಲ್ಲ, ನಿಮ್ಮ ಮನೆಯ ಬಳಿಯೇ ದೇವಿ, ಗ್ರಾಮ ದೇವಿ, ಅನ್ನಪೂರ್ಣೇಶ್ವರಿ ಇರ್ಬೋದು, ಗಂಗಮ್ಮ ಇರ್ಬೋದು, ಅಂಬಿಕಾಪತಿ ಇರ್ಬೋದು, ಗ್ರಾಮ ದೇವಿ, ದೇವಿಯ ಪೂಜೆ. ಅಲ್ಲೊಂದು ನಿಂಬೆ ಹಣ್ಣಿನ ದೀಪ ಸದಾ ಹಚ್ತಕ್ಕಂಥದ್ದು. ಹುಳಿ ಅನ್ನವನ್ನ, ಈಗ ನಿಮ್ಮ ಜೀವನದಲ್ಲಿ ಒಂದು ಹುಳಿ ಇಟ್ಟೇ ಇರ್ತಾನೆ. ನಿಮಗಿಂತ ಬುದ್ಧಿವಂತರಿಲ್ಲ, ನಿಮಗಂತ ದಡ್ಡರಿಲ್ಲ, ಹೌದು ಅಲ್ವೋ ಹೇಳ್ಬಿಡಿ. ನಿಮ್ಮ ಕೋಪ ಗಗನಕ್ಕೆ, ಅಷ್ಟೇ ತಾಳ್ಮೆ ನಿಮ್ಮ ಪಾತಾಳಕ್ಕೆ, ಪಾತಾಳ ಲೋಕದಷ್ಟು ತಾಳ್ಮೆಯೂ ಇರುತ್ತೆ. ಜುಜು ಎಲ್ಲೋ ವಿಪರೀತ ಕೋಪವು, ವಿಪರೀತ ಹುಳಿ, ವಿಪರೀತ ಹೋರಾಟ, ಅಲ್ಲೊಂದು ಗೂನು ಬೆನ್ನಿಟ್ಟೇ ಇರ್ತಾನೆ. ಟು ಕೌಂಟರ್ ದ್ಯಾಟ್ ಇದನ್ನು ಮಾಡಿ.
ಇನ್ನು ವೃಶ್ಚಿಕ ರಾಶಿ, ನೀವು ಅರ್ಧ ಸನ್ಯಾಸಿಯೇ ನಿಮ್ಮ ಜೀವನ. ನೀವೇನೇ ಇದ್ರೂ ಸಡನ್ ಆಗಿ ಹಿಂಗೆ ಕುತ್ಕೋಬಿಟ್ಟಿರ್ತೀರಿ, ಎಲ್ಲ ಇದ್ದು ಇಲ್ಲದ ಹಾಗೆ ಏನೋ ಒಂದು ಕೊಡ್ತಾ ಇಟ್ಟಿರ್ತಾರೆ. ನಿಮ್ಮಷ್ಟು ಭೋಗಿ ಇಲ್ಲ, ನಿಮ್ಮಷ್ಟು ಯೋಗಿ ಇಲ್ಲ. ನೀವು ಯೋಗಿ ಆಗಿರ್ಬೇಕಾದ್ರೆ ಭೋಗಿ, ಭೋಗಿ ಆಗಿರ್ಬೇಕಾದ್ರೆ ಯೋಗಿ, ಈ ಥರದ್ದು ನಡೆಯುತ್ತೆ. ಅದ್ರಲ್ಲಿ ಗೊತ್ತು ದ ಡೇ ಯು ಫೀಲ್ ಹ್ಯಾಪಿ ಬಂದೊಂದು ವಕ್ರಿಸ್ಕೊಂತು ವೃಶ್ಚಿಕ ರಾಶಿಗೆ. ಯಾವತ್ತು ನಾನು ಆನಂದವಾಗಿರ್ತಾನೆ, ಬರ್ಡೇ ಒಂದಾಗ್ಲಿ, ಅವತ್ತೇ ಏನೋ ಒಂದು ಕಮಿಟ್ಮೆಂಟ್, ಇನ್ನೊಂದು ಅಂತಿರುತ್ತೆ ನೋಡಿಬೇಕಾದ್ರೆ. ಅಂತ ನೀವು ಅತಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು, ಗುರುವಿಗೆ ಸಂಬಂಧಪಟ್ಟಂತ ದತ್ತಾತ್ರೇಯರು, ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ವರ್ಷಕ್ಕೊಮ್ಮೆಯಾದರೂ ಹೋಗಿ ಬನ್ನಿ. ಎಲ್ಲರಿಗೂ ಒಳಿತು ಬಯಸುವ ನಿಮಗೆ ಯಾಕೋ ಸುತ್ತಲೂ ಒಂದು ಕೋಟೆ, ಕಬ್ಬಿಣದ ಕೋಟೆ, ಪಂಜರದಲ್ಲಿ ಇರ್ತೀರಿ. ನೋಡೋಕೆ ಎಲ್ರ ಮುಂದ್ಗಡೆ ನೀವು ಹವ ಬಟ್ ಏನೋ ಒಂದು ಕಟ್ಟಾಗಿರುತ್ತೆ. ನೀವು ಓಡಲೇಬೇಕು, ಮಾಡಲೇಬೇಕು. ಇದು ನೀವು ಹೆಂಗೆ ಅಂದ್ರೆ ನಿಮ್ಮ ಜೀವನ ಅಡಿಗೆಯಲ್ಲಿರೋ ಕರಿಬೇವಿನ ಸೊಪ್ಪು ಥರ. ಎಲ್ರಿಗೂ ಬೇಕು ಅಡಿಗೆಗೆ ರುಚಿಗೆ. ಅಡಿಗೆ ಅನ್ನ ಆದಮೇಲೆ ಸಾಂಬಾರು ಆದ್ಮೇಲೆ ಹಾಕೊಂಡು ತಿನ್ನೋವಾಗ ಪಕ್ಕಕ್ಕೆ ಎತ್ತಿಟ್ಟು ಆ ಕರಿಬೇವಿನ ಸೊಪ್ಪು. ಆ ರೀತಿ ನಿಮ್ಮ ಬದುಕು. ಹೌದು ಅಲ್ವೋ? ಮಾಡ್ಕೊಳ್ಳಿ. ಸದಾ ಒಂದು ತುಳಸಿ ಮಾಲೆ ನಿಮ್ಮ ಬಳಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ತುಂಬ ಬೇಸರ ಆದಾಗ ಹನುಮಾನ್ ಚಾಲೀಸ ಜಪ ಮಾಡಿಕೊಂಡ್ರೆ ಮತ್ತಷ್ಟು ಬ್ಯೂಟಿಫುಲ್. ಧನುಸು ರಾಶಿ, ಕೋದಂಡಂ ಬಲಂ ವೀರಂ, ಕಾರ್ತಿವೀರ್ಯಾರ್ಜುನ ಲಗ್ನ ಧನುರ್ಲಗ್ನ, ಪರಶುರಾಮರ ಲಗ್ನ ಧನುರ್ಲಗ್ನ. ಓ ಓ ಓ ಓ ಓ ಓ ಮಹಾ ತೇಜಸ್ಸು ನಿಮ್ಮದು. ನಿಮ್ಗೆ ಅದೇ ಪ್ರಾಬ್ಲಮ್, ಶಾಪ. ನಿಮ್ಮ ಪ್ರಾಬ್ಲಮ್ ಅದೇ. ಅದಕ್ಕೇನು ಧನುಸು ರಾಶಿಯವರಿಗೆ ಸಿಗೋ ಸಂಗಾತಿ ವಿಚಾರದಲ್ಲಿ ಅಲ್ಲೊಂದು ಎಡವಟ್ಟೆ. ಅವ್ರ ಸ್ಪೀಡ್ ನಿಮಗೆ ಅಡ್ಜಸ್ಟ್ ಆಗಲ್ಲ, ನಿಮ್ಮ ಜ್ಞಾನ ಅವ್ರು ಒಪ್ಪಲ್ಲ. ಅಲ್ಲೊಂದು ನಡೀತಲೇ ಇರ್ತೈತೆ. ತಕ್ಕ ಅಕಸ್ಮಾತ್ ಗಂಡ ಹೆಂಡತಿ ಏನಾದರೂ ಧನುಸು ರಾಶಿಯವ್ರು ಸೇರ್ಕೊಂಡು ಏನಾದರೂ ಬಿಸ್ನೆಸ್ ಮಾಡಿದ್ರೆ ತೇರಿಗೆ ಹೇಳ್ತು, ಕೋಣ ನೀರಿಗೆ ಹೇಳ್ತು. ಇದು ಆಗದ ಮಾತು. ಒಂದೇ ಕಂಪ್ನಿ, ಒಂದೇ ಕಡೆ, ಒಂದೇ ಕೆಲಸ. ತುಂಬ ಕಷ್ಟ, ಭಾರಿ ಕಷ್ಟ. ಅಂಥದರ ಪ್ರಭಾವ ನಿಮಗೆ. ಅದೃಷ್ಟ ದೇವತೆ ಯಾವುದು ಗೊತ್ತಾ? ವಳ್ಳಿ ಸುಬ್ರಹ್ಮಣ್ಯೇಶ್ವರ. ವಳ್ಳಿ ಸಮೇತನಾಗಿರತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಆಲಯಕ್ಕೆ ಹೋಗಿ. ಆಯಿತು ಅಂದರೆ ಆಗಾಗ ವಳ್ಳಿ ಸುಬ್ರಹ್ಮಣ್ಯೇಶ್ವರರ ಕಲ್ಯಾಣೋತ್ಸವ ನಡೆಸ್ತಿರ್ತಾರೆ. ಅದರಲ್ಲಿ ಪಾಲ್ಗೊಂಡ್ರೆ ಎಲ್ಲ ಆಯಿತು ಅಂದರೆ ಮಾಡಿಸಿದ್ರೆ ಧನುಸು ರಾಶಿ ಶಕ್ತಿನ ತಡೆಯೋರು ಅಂತ. ನಿಮ್ಮ ಶಕ್ತಿ ಸರಿಯಾಗಿ ಸದ್ಬಳಕೆ ಆದರೆ ನೀವು ಒಬ್ಬ ಚಕ್ರವರ್ತಿಯಂತೆ ಬಾಳುವಿರಿ, ಮಹಾಗುರುವಂತೆ ಬಾಳುವಿರಿ, ಶ್ರೀಕೃಷ್ಣ ದೇವರಾಯರಂತೆ ರಾರಾಜಿಸುವಿರಿ. ರಾರಾಜು. ಓ ಯಪ್ಪ, ಅಂಥದ್ದೊಂದು ತಾಕತ್ತು ನೀವು. ನಿಮ್ಮ ರಸಿಕತೆ, ನಿಮ್ಮ ದೇಹದಾಢ್ಯ, ನಿಮ್ಮ ಗತ್ತು, ನಿಮ್ಮ ತೂಕ, ನಿಮ್ಮ ಮಾತು, ನೀವು ಏನು ಅಂತ ಅನ್ಕೊಂಡಿದ್ರಿ. ನೀವು ಏನೇ ಇರ್ಬೋದು, ಎಷ್ಟೇ ಸೋತಿದ್ರು ಕೂಡ ಅಲ್ಲೊಂದು ಸೀಟ್ ನೀವು ನೋಡ್ತಿರ್ತೀರಿ. ಅವಕಾಶ ಸಿಕ್ಕರೆ ಅದು ನಂದು. ಅಷ್ಟು ಬಿದ್ದಿದ್ದರು, ಅಷ್ಟೇಟಾಗಿದ್ದರು, ಸರಿಯಾದ ಗುರು ಸಿಕ್ಕಿಬಿಟ್ರೆ, ಸರಿಯಾದ ಮಾರ್ಗದರ್ಶನ ಸಿಕ್ಕಿಬಿಟ್ಟರೆ ಅಬ್ಬಬ್ಬಬ್ಬಬ್ಬ, ಜಗತ್ತಿಗೆ ನೀವು ಒಂದು ದೀಪ್ಯಮಾನವಾಗಿರ್ತಕ್ಕಂಥ ಬೆಳಕು. ಅದಕ್ಕೆ ಅಷ್ಟು ಪ್ರಪಂಚನ ಒಳ್ಳೆಯದಲ್ಲ. ಅದಕ್ಕೆ ಅದೃಷ್ಟ ದೇವತೆಗಳ ಬಗ್ಗೆ ಹೇಳ್ತಿದ್ದಾನೆ. ಇನ್ನು ವಿಶೇಷವಾಗಿ ಮಕರ ರಾಶಿ, ಲಕ್ಷ್ಮೀರಂಗನಾಥ ಆದಿರಂಗ. ನಿಮಗೆ ಆರಂಭ ಮಾಡೋದು ಗೊತ್ತು, ಬಟ್ ಮುಂದಕ್ಕೆ ತಗೊಂಡು ಹೋಗೋದು ಗೊತ್ತಿಲ್ಲ. ಆ ಲಕ್ಷ್ಮೀರಂಗನಾಥ ಮುಖ್ಯವಾಗಿ ಮಧ್ಯರಂಗ. ಮಧ್ಯದಲ್ಲೇ ಎಷ್ಟು ಕೆಲಸ ಬಿಟ್ಟಿದ್ದೀರಿ ಹೇಳಿ, ಎಷ್ಟು ಪ್ರಾಜೆಕ್ಟ್ಗಳು ಬಿಟ್ಟಿದ್ದೀರಿ ಹೇಳಿ. ನಿಮ್ಮ ನಾಲೆಜ್ ಅಪರಿಮಿತ. ಅದು ಬೇರೆಯವ್ರಿಗೆ ನಿಮ್ಮ ವರ್ಕೌಟ್ ಆಗೋಲ್ಲ, ಮಧ್ಯದಲ್ಲೇ ಸಾಗೋಗಿರುತ್ತೆ. ಎಷ್ಟು ಐಡಿಯಾ ಮ್ಯಾನ್ ನೀವು ಹೇಳಿ. ಷಷ್ಠಾಧಿಪತಿ ಹಾಗೂ ಭಾಗ್ಯಾಧಿಪತಿ ಬುಧ. ಹೌದು ಅಲ್ವೋ? ಮಕರ ರಾಶಿ, ಮಕರ ಲಗ್ನ. ಯು ಆರ್ ಎ ಜೀನಿಯಸ್ ಬೈ ಬರ್ತ್, ಬಟ್ ಇಟ್ ವರ್ಕ್ಸ್ ಫಾರ್ ಅದರ್ಸ್. ಬೇರೆಯವರಿಗೆ ಏನ್ ಮಾಡೋದು ನೀವು? ನಿಮ್ಮ ಬದುಕು ಹಾಗೆ ಶ್ರೀಕೃಷ್ಣರಂತೆ. ನೀವಿದ್ದ ಕಡೆ ಬೇರೆಯವರಿಗೆ, ನಿಮಗದು ಒಂಥರ ತಳಮಳ ನನ್ನನ್ನು ಬಳಸ್ಕೋಬಿಟ್ರು, ನನ್ನ ಅದು ಮಾಡಿಬಿಟ್ರು. ಯಾಕೆ ಅಂದರೆ ನಿಮಗೆ ಮುಂದಕ್ಕೆ ತೊಗೊಂಡು ಹೋಗೋ ಸಾಮರ್ಥ್ಯ ನಿಮಗೆ ಕೊಟ್ಟಿಲ್ಲ. ದಟ್ ಇಸ್ ದ ಪ್ರಾಬ್ಲಮ್.
ದಟ್ ಇಸ್ ದ ಪ್ರಾಬ್ಲಮ್. ಅಲ್ಲೆಲ್ಲೋ ಮನಸ್ಸು ವಿಚಲಿತ. ನಿಮಗೆ ನೀವೇ ಪಾಯ್ಸನ್, ಇಲ್ಲ ಎದುರುಗಡೆಯವ್ರಿಗೆ ನೀವು ಪಾಯ್ಸನ್ ಆಗ್ಬಿಟ್ಟಿರ್ತೀರಿ. ಎಷ್ಟು ಬಾರಿ ಹೌದು ಅಲ್ವೇ ಹೇಳಿ ಮಕರ ರಾಶಿ ಅಂತ ನೀವು ಆರಂಭ ಮಾಡ್ತೀರಿ, ಅಂತ್ಯ ಮಾಡೋಕ್ಕಾಗಲ್ಲ, ಯಾವ ಕಾರ್ಯನೂ ಮಾಡೋಕ್ ಬಿಡಲ್ಲ. ಅಲ್ಲೇನೋ ವಿಘ್ನ. ಇನ್ನೊಂದು 4 ದಿನ ಕಿ ಚಾಂದ್ ಪೂರ ಮಹಿನಾ ಅಂಧೇರ ರಾತ್, 4 ದಿನ ಅಷ್ಟೇ ಇನ್ನೊಂದು ಜಂಪ್ ಆಗ್ಬಿಟ್ಟಿರ್ತೀರಿ. ನಿಮಗೆ ಐಡಿಯಾ ಮೇಲೆ ಇನ್ನೊಂದ್ರ ಮೇಲೆ ಇನ್ನೊಂದು ಜಂಪ್ ಆಗ್ತಲೇ ಇರುತ್ತೆ. ಯಾರೋ ಹೇಳಿದ್ರು ಸಿದ್ಧ ಹಲಸು ಸೂಪರ್ ಇಟ್ರಿ, ನಾವು ಹೇಳ್ತಾನೆ ಸಾರ್ ತೈವಾನ್ ಗವ್ವ ಹೆಂಗಿರುತ್ತ ಗೊತ್ತಾ, ತಗೊಳ್ಳಿ ಆ ಗಿಡನೂ ತಂದಿಡ್ತೀವಿ. ಇನ್ನೊಬ್ಬ ಹೇಳ್ತಾನೆ ಸಾರ್ ಈ ನೇಂದ್ರೆ ಬಾಳೆಹಣ್ಣು ಅನ್ನೋದು ಎಕ್ಸ್ಪೋರ್ಟ್ ಮಾಡ್ಬೋದು, ತಗೊಳ್ಳಿ ಎಕ್ಸ್ಪೋರ್ಟ್ ಜಂಪು. ಸಿದ್ಧ ಹಲಸು ಕತೆ ಮೂರ್ಗೋಯಿಂದ ಈ ಥೈಲ್ಯಾಂಡ್ ಗೋವಾ ಕತೆ ಅಂತೂ ಊತ ಹಾಕೊಂಡಿರೋ 6 ಅಡಿ ಹಳ್ಳವೇ. ನೀವು ಇಂಥದ್ದೇ ಮಾಡ್ಕೊಳ್ಳೋದು. ಮಧ್ಯದಲ್ಲಿ 4 ದಿನ ಸರ್ರಂತಿರ್ತೀನಿ, ಇನ್ನಷ್ಟೇ. ಇನ್ನು 26 ದಿನ ನೀವು ಅಸ್ತಂಗತವೇ, ಇಂಥದ್ದೊಂದು ನಡೆಯುತ್ತೆ. ಸೊ ಅದನ್ನು ತಪ್ಪಿಸ್ಬೇಕು ಅಂದರೆ ಮಧ್ಯರಂಗ, ಅಲ್ಲಿ ಕಾವೇರಿ ಸ್ನಾನ. ನಿಮಗೆ ಮಳವಳ್ಳಿಯಿಂದ ಒಂದು 20-25 ಕಿಲೋಮೀಟರ್ ಬರುತ್ತೆ. ವಿಶೇಷವಾಗಿ ಶಿವನ ಸಮುದ್ರ, ಬರಚುಕ್ಕಿ ಗಗನ ಚುಕ್ಕಿ, ಈಗ ನೋಡೋ ಅಂದ ಬೇರೆ. ನನ್ನ ತಾಯಿ ಕಾವೇರಿ ತಾಯಿ. ನಿಮ್ಮದು ಮಧ್ಯದ ಬದುಕಲ್ವಾ, ಪೂರ್ತಿ ಯಾವತ್ತೂ ಸಿಗಲ್ಲ. ಮಕರ ಲಗ್ನ ಮಕರ ರಾಶಿಗೆ ಪೂರ್ತಿಯಾಗಿ ಏನೋ ಒಂದು ತೆಗೆದಿಟ್ಟು ಬಿಟ್ಟಿರ್ತಾನೆ. ಸೊ ವಿಸಿಟ್ ನೋಡಿ, ಅಲ್ಲೊಂದು ನಡೆಯೋ ಪವಾಡ. ಹೋಗಿ ಆ ಮಧ್ಯರಂಗದಲ್ಲಿ ಆ ಕಾವೇರಿ ತೀರದಲ್ಲಿ ಸ್ನಾನ ಮಾಡಿ ಆ ಅಮ್ಮನವರನ್ನ ರಂಗನಾಯಕಿ. ಈಗ ಸ್ವಲ್ಪ ಅಲ್ಲಿ ರಿನೋವೇಷನ್ ನಡೀತಿದೆ, ಆದರೂ ಅಲ್ಲೊಂದು ಸಂಕಲ್ಪಗಳು ಮಾಡಿಟ್ಟಿದ್ದಾರೆ ಮಹಾ ಆಗಮಿಕರು ವಿಶೇಷವಾಗಿ ಅಲ್ಲಿದ್ದಾರೆ. ನೀವು ಹೋಗಿ, ನಾನು ಆಗಾಗ ಹೋಗ್ತಿರ್ತೇನೆ ಮಕ್ಕಳೇ, ಇನ್ನು ವಿಶೇಷವಾಗಿ ಕುಂಭರಾಶಿ ಕುಂಭಲಗ್ನ, ಅಮ್ಮ ರಾಮಚಂದ್ರ, ನೀವು ಪೂಜೆ ಮಾಡಬೇಕಾಗಿರತಕ್ಕಂಥದ್ದು ಶ್ರೀನಿವಾಸರನ್ನೇ, ತಿರುಮಲನಾಥನನ್ನೇ ಮೊದಲು ಪೂಜೆ. ಅಷ್ಟಮಾಧಿಪತಿಯ ಬುಧ ಆಗಿರೋದ್ರಿಂದ ನಿಮಗೆ ಪಂಚಮಾಧಿಪತಿ ಬುಧ. ವಿಷ್ಣು ಯಾರನ್ನು ಪೂಜೆ ಹೆಚ್ಚಾಗಿ ಮಾಡೋದು? ಅಮ್ಮನವರನ್ನ. ಕುಂಭರಾಶಿಯವರಷ್ಟು ಕೊಟ್ರೆ ವರ, ಇಟ್ಟರೆ ಶಾಪ. ನಿಮ್ಮ ಜೀವನ ಯಾವತ್ತಿದ್ರೂ ಮಧು ಮದಿರೆ, ಇನ್ನೊಂದು ಜೂಜಾಟ, ಬೇರೆ ಬೇರೆ ಅದಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ತಕ್ಕಂಥದ್ದು ಒಂದುಂಟು. ಬೇರೆ ಬೇರೆ ಆಗಿದೆ. ನಿಮ್ಮಷ್ಟು ದೊಡ್ಡ ಸನ್ಯಾಸಿ ಇಲ್ಲ. ಕುಂಭರಾಶಿಯಲ್ಲಿ ಹುಟ್ಟಿದವರು ದೊಡ್ಡ ಸನ್ಯಾಸಿಗಳೇ, ದೊಡ್ಡ ಸಾಧಕರೇ, ಇಲ್ಲ ಭಿಕ್ಷಾಧಿಪತಿಗಳೇ. ನಿಮಗೆ ಮೀರಿದ ಜ್ಞಾನಿ ಇಲ್ಲ. ನೀವು ತಿಂದಷ್ಟು ನೋವು ಜಗತ್ತಲ್ಲಿ ಕುಂಭರಾಶಿಯವರು ಹುಟ್ಟಿರೋದೇ ಬಾರಿಸ್ಕೊಳ್ಳೋಕೆ. ಫಸ್ಟ್ ಏಟ್ ಅವನಿಗೆ ಬರ ಇಲ್ಲಿ ಅಮ್ಮ ಅಪ್ಪ ತಾಕು ಮಾಡದ ತಪ್ಪಿಗೆ ಅಯ್ಯೋ ಯಾರು ಕೊಟ್ಟಿಲ್ಲ. ನೀವು ಏನೇ ಮಾಡಿದ್ರು ಕೂಡ ಅದಕ್ಕೆ ಏನು ಮಾಡಿಬಿಡ್ತೀರಿ ನೀವು, ಹುಷಾರ್. ನೀವು ಹೊಡೆದ ಅಂತೂ ಗ್ಯಾರಂಟಿ ಆಯಿತು. ಲಾಸ್ಟ್ಗೆ ನಿಂತ್ಕೊಬಿಡ್ತೀರಿ. ನಿಂತ್ಕೊಳ್ರಿ ಅಂತ ಹೇಳಿದ ತಕ್ಷಣ ಮೆಲ್ಲಗೆ ನಡಬಿಟ್ಟು ಜಾರಿ ಹೊಡೆದು ಸುಸ್ತಾಗಿರುತ್ತೆ. ಏಟು ಬೀಳೋದು ಗ್ಯಾರಂಟಿ. ಸ್ವಲ್ಪ ಕಮ್ಮಿ ತಿಂದ್ಕೊಳ್ಳೋಣ. ಇಲ್ಲ ರೆಡಿ ನೀವು ಹೊಡೆಯೋಕೆ ಮಗ ಅಮ್ಮ ಅಪ್ಪ ಅಂತ ಹೊಡ್ತಾ ತಿಂದು ನೀವು ಕುಂಭರಾಶಿ ಕಣ್ಣೀರು ಹಾಕಿದ್ದುಂಟ. ನೀವು ಒಬ್ಬರೇ ಇದ್ದಾಗ ಹಾಕಿದಷ್ಟು ಕಣ್ಣೀರು ಇನ್ಯಾರೂ ಇಲ್ಲ. ನಿಮ್ಮಷ್ಟು ಈಗೋಯಿಸ್ಟಿಕ್ ಪರ್ಸನ್ ಇನ್ಯಾರೂ ಇಲ್ಲ. ಹಠವಾದಿ. ಅಯ್ಯೋ ಸೋತ್ರು ಕೂಡ ಕರ್ಣ ಹತ್ತಿದ್ರು ಕೂಡ ನಾನು ಹೆಂಗೆ ಸಾಯ್ತು ಹಿಂಗೆ ಎಲ್ಲೋದ್ರೂ ತುಂಬಾ ನ್ಯಾಯ ಮಾತಾಡಬಾರ್ದು. ನಿಮ್ದು ಅದೇ ಪ್ರಾಬ್ಲಮ್. ಎಷ್ಟು ಕೇಸುಗಳು ಹಾಕಿದಿರಿ ಬೇರೆಯವ್ರ ಮೇಲೆ. ಮಾತಾಡಿದ್ರೆ ಕೋರ್ಟ್ ಅಂತ ಮಾತಾಡ್ತೀರಿ ಅಂದ್ರೆ ಕುಂಭರಾಶಿಯವರೇ. ನೀವು ಇನ್ನೊಬ್ರು ಮಾಡೋದನ್ನ ತಪ್ಪನ್ನು ಸಹಿಸ್ಕೊಳ್ಳೋಲ್ಲ. ನೀವು ಮಾಡಲ್ಲ ಆ ಥರದ್ದು. ಬಟ್ ಬೇರೆಯವ್ರು ಮಾಡೋದನ್ನ ನೋಡ್ಕೊಂಡು ಇರೋಕ್ಕಾಗೋದೇ ಇಲ್ಲ. ಅತಿ ಬೇಗ. ಅದಕ್ಕೆ ವಿಷ್ಣು ಆರಾಧನಾ, ವಿಷ್ಣುವಿಗೆ ಇಷ್ಟವಾದಂಥ ದುರ್ಗಮ್ಮನ ಆರಾಧನಾ ಅದು ಮಾಡ್ಕೋಬೇಕು. ಎಷ್ಟು ದುರ್ಗಾದೇವಿಯನ್ನ ಪೂಜೆ ಮಾಡ್ತಿರೋ, ದುರ್ಗಾ, ಕಾಳಿಕಾ, ಚಂಡಿಕಾ, ಅನ್ನಪೂರ್ಣೇಶ್ವರಿ, ಕಟೀಲು, ಕುಲೂರು, ಬನಶಂಕರಿ, ಸವದತ್ತಿ, ಯಲ್ಲಮ್ಮ, ಶಿರಸಿ, ಮಾರಿಕಾಂಬ, ಈ ಒಂದು ಅಮ್ಮನವರಿಗೆ ಹೋಮ ಮಾಡುವಂಥ ಸ್ಥಳಗಳು, ಅಂಥ ಜಾಗ.
ನಿತ್ಯಾಗ್ನಿ ಹೋಮ ಕೆಲವೊಂದು ಕಡೆ ಇರುತ್ತೆ. ವಾರಾಹಿ ಅಮ್ಮನವರು, ಪ್ರತ್ಯಂಗಿರ ಹೋಮ, ಇಂಥದ್ದು ಕೆಲವೊಂದು ಹೋಮಗಳು ಮಾಡ್ತಿರ್ತಾರೆ. ದುರ್ಗಾ ಹೋಮ, ಅಂಥದ್ದರ ಜಾಗದಲ್ಲಿ ದೇವಿ ಏನಾದ್ರು ಇತ್ತು ಅಂದ್ರೆ ಅಂಥ ಜಾಗಕ್ಕೆ ನೀವು ಹೋಗಿ ನೋಡಿ, ನಿಮ್ಮಲ್ಲಿ ಆಗೋ ಒಂದು ಬದಲಾವಣೆ ನೋಡಿ. ನೋಬಡಿ ಕ್ಯಾನ್ ಸ್ಟಾಪ್ ಯು. ನೀವು ನೋಡೋಕೆ ಒಂಥರ ಕಟ್ಟಪ್ಪ, ಬಾಹುಬಲಿ ಎಲ್ಲ ಸೇರಿರೋದೆ. ನೀವು ಯಾರಾದ್ರೂ ನಿಮ್ಗೆ ನೀವು ಒಳಗಡೆ ಬನ್ನಿ ತೂತಿದೆ ಅಂತ ಹೇಳ್ಬಿಡ್ಲಿ ನೋಡೋಣ. ನೀವು ಸುಮ್ಮನೆ ಕೂತಿದ್ದೀರ, ನೀವು ಸತ್ತೋದ್ರಿ. ಪ್ರಾಬ್ಲಮ್ ಅದೇ. ಇನ್ನಷ್ಟು ಹೇಳ್ತಾನೆ, ಅದಕ್ಕೆ ಪೂಜೆಗೆ ಹೇಳಿ. ಇನ್ನು ಮೀನ ರಾಶಿಗೆ, ಮೀನ ಲಗ್ನಕ್ಕೆ ಅಮ್ಮನವರ ಪೂಜೆ, ಕೊಲ್ಲೂರು ಮೂಕಾಂಬಿಕೆ. ನೀವು ಮೂಕರು, ನೀವು ನೋವು ಹೇಳ್ಕೊಳಕ್ ಬಿಡಲ್ಲ. ನಿಮಗೆ ನಿಮ್ಮ ಮನೆಯೇ ಶಾಪ. ಒಂದು ತಾಯಿ ಇಲ್ಲ ತಂದೆ ಇರಲ್ಲ, ಇಲ್ಲ ಇದ್ರೆ ಸರಿ ಇರಲ್ಲ, ಇಲ್ಲ ಅವ್ರ ಜೊತೆ ನೀವಿರಲ್ಲ, ಇಲ್ಲ ಅವ್ರು ನಿಮ್ಮ ಜೊತೆಲಿ ಇರಲ್ಲ. ಹೌದು ಅಲ್ವೋ ಹೇಳಿ, ಹೌದು ಅಲ್ವೋ ಹೇಳಿ. ಆಮೇಲೆ ಹುಟ್ಟುತ್ತಲೇ ನಿಮಗೆ ಖರ್ಚು. ನಿಮ್ಮ ಕೈಗೆ ದುಡ್ಡು ಕೊಡೋದು ಒಂಥರ ಕುಬೇರನ ರಾಶಿ. ನೀವು ಕುಬೇರನಿಗೆ ಸಂಪತ್ತು ಕರಗಲ್ಲ ಅಂತೀವಿ, ನಿಮಗೆ ಕರಗಲ್ಲ, ಬರ್ತಲೇ ಇರುತ್ತೆ. ಬಟ್ ಮನೆಯಲ್ಲೊಂದು 20 ಜೋಡಿ ಸೀರೆ, ಇಲ್ಲ 20 ಜೋಡಿ ಚಪ್ಪಲಿ, ಶೂಸ್ ಇಲ್ಲ ಅಂದ್ರೆ ನಿಮ್ಗೆ ತಿಂದಿದ್ದರ್ಗೆಲ್ಲ ಸೆಂಟ್ ಇಲ್ದೆ ಹೊರಗಡೆ ಬರೋಲ್ಲ. ವಿಪರೀತ. ದೊಡ್ಡ ಗಾಡಿ ನೀವು ನೋಡಿ, ನೀವು ತಗೊಳಕ್ ಆಗ್ಲಿಲ್ಲ ಅಂದ್ರು ಬೆನ್ಸ BMW ಇದೇ ಇರುತ್ತೆ. ಅದಿರ್ಬೇಕು, ರೇಸದು ಅದೊಂದು. ಅದು ಏನೋ BMW ಬೈಕ್ ಬಂದಿದೆಯಂತಲ್ಲ, ತಗೊಳಕ್ಕಾಗಲ್ಲ, ಅದು ಬೇರೆ ಕೆಲವರಿಗೆ. ಆದ್ರೂ ಸಿಕ್ಕರೆ ಒಂದು ಹಾಕೋದಕ್ಕೇನೋ ಅನ್ನೋ ಅಂಥವ್ರು ನೀವು ಮೀನ ರಾಶಿ. ತುಂಬಾ ದೊಡ್ಡದೆ ನಿಮ್ದು. ಅದಕ್ಕೆ ನೀವು ಕುಬೇರನ ವಂಶಸ್ಥರು. ನೀವು ದುಡ್ಡು ಸಂಪಾದನೆ ಕೊಡ್ತಿಲ್ಲ, ಆದ್ರೆ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಸ್ವಾಮಿ. ಅಮ್ಮನವರನ್ನು ಪೂಜೆ ಮಾಡಿ. ಅನ್ನಪೂರ್ಣೇಶ್ವರಿ, ಹೊರನಾಡು ಅನ್ನಪೂರ್ಣೇಶ್ವರಿ, ಕೊಲ್ಲೂರು ಮೂಕಾಂಬಿಕ, ನಮ್ಮ ನಾಡದೇವಿ ಚಾಮುಂಡೇಶ್ವರಿ, ನಿಮಿಷಾಂಬ, ಶ್ರೀಚಕ್ರಗಳಿರತಕ್ಕಂಥ ದೇವಿಯ ಆರಾಧನೆ ಮಾಡಿ. ನಿಮ್ಮ ಮೇಲೆ ಹಿಂದುಗಡೆಯಿಂದ ನೋಡ್ತಾರೆ. ನಿಮ್ಮ ಮುಂದುಗಡೆ ಬಂದು ನಿಂತ್ಕೊಂಡು ನೋಡೋರು ಯಾರು ಇರಲ್ಲ. ಹಿಂದುಗಡೆಯಿಂದ ಏನೋ ಇದು ಅಂತ 100%. ನಿಮಗೆ ಎಷ್ಟೇ ಇದ್ರು ಒಂದು ಜೊತೆ ಚಪ್ಪಲಿ ಇದ್ರೆ ಇನ್ನೊಂದು ಚಪ್ಪಲಿ ಬೇಕೇ ಬೇಕು ಅನ್ಸುತ್ತೆ. ಇನ್ನೂ ನಾನು ನೋಡಿದ್ದೇನೆ ಕೆಲವರನ್ನ, ಪಕ್ಕದಲ್ಲಿ ರಂಬೆ ಇದ್ದರೂ ಈ ಕಡೆ ಇನ್ನೊಂದು ಅನ್ನೋ ಒಂದು ಈ ಕಡೆ ಎಳೆಯುತ್ತೆ. ಅಷ್ಟಮಾಧಿಪತಿ ಶುಕ್ರ, ಅದನ್ನು ನೋಡಿಬೇಕು ಅಂದ್ರೆ ಅಮ್ಮನವ್ರು ಇರಬೇಕು. ಇಲ್ಲ ಮೀನ ರಾಶಿ ಮಾತ್ರ ದೋ ರಾಸ್ತೆ ಬೇಟಾ, ದೋ ರಾಸ್ತೆ. ಒಂದು ದೋಣಿನಲ್ಲಿ ಈಜೋಕೆ ಆಗಲ್ವಂತೆ, ಇನ್ನು 2 ದೋಣಿ. ಹೌದು ಅಲ್ವೋ ಹೇಳಿ. ಕದ್ದು ಮುಚ್ಚಿ ಗೊತ್ತಿಲ್ಲದೆ ಈ ಥರದ್ದಾಗಿತ್ತೋ ಇಲ್ವೋ ಹೇಳ್ಬಿಡಿ. ನೀವಲ್ಲದಿದ್ರು ನಿಮ್ಮನ್ನ ಅದೊಂದು ಪರೀಕ್ಷೆ ಅಷ್ಟೇ. ನಿಮ್ಮ ಗ್ರಹಗಳ ಭಾವ, ನೀವು ಹುಟ್ಟಿರುವುದೇ ಖರ್ಚು ಮಾಡೋಕೆ. ನಿಮ್ಗೆ ಅದೇ ತಲೆನೋವು. ಎಷ್ಟು ಬಂದರೂ ಅಲ್ಲೊಂದು, ನಿಮ್ಗೆ 1 ಕೋಟಿ ಬಂದರೂ ಅಷ್ಟೇ ಖರ್ಚು, 1 ಲಕ್ಷ ಆಯ್ತಾಗ್ಲೂ ಅದೇ ಖರ್ಚು. ಕಾರಣ ಏನಂದ್ರೆ I-10 ಅಲ್ಲಿ ಬಂದವರು ಈಗ ನೀವು ತಗೊಂಡಿರೋದು BMW. ಮೊನ್ನೆ ಒಬ್ರಿಗೆ ಹಂಗೆ ಹೇಳಿದ್ದೆ, ನೀವು ನಂಬಲ್ಲ, ರೋಲ್ಸ್ ರಾಯ್ಸ್ ತಗೊಂಡಿದ್ದಾರೆ. ರೋಲ್ಸ್ ರಾಯ್ಸ್ ಖುದ್ದು I-10 ಅಲ್ಲಿ ಇದ್ದವರು. ಗುರುಜಿ ಸ್ವಲ್ಪ ಖರ್ಚು ಕಮಿಟ್ಮೆಂಟ್. ಎಷ್ಟಾದರೂ ಮೀನ ರಾಶಿ ಅಲ್ವಾ, ರೋಲ್ಸ್ ರಾಯ್ಸ್. ಸ್ಟುವರ್ಟಸ್ಗೆ ಇರಬೇಕು ಬಿಡಿ ಗುರುಗಳೇ ಈ ಭಾವವೇ. ಅದಕ್ಕೆ ಹೇಳ್ತಿದ್ದೇನೆ, ನಿಮ್ಮನ್ನ ಅದು ಬಿಡೋದಿಲ್ಲ ಕಾಲಚಕ್ರ. ಸರೆಂಡರ್ ಟು ಮದರ್, ನೇಚರ್ ಮದರ್. ಗಂಗಾ ತೀರದಲ್ಲಿ, ನದಿ ತೀರದಲ್ಲಿರತಕ್ಕಂಥ ಅಮ್ಮನವರಗಳ ದರ್ಶನ, ಬೆಟ್ಟದ ಮೇಲಿರತಕ್ಕಂಥ ಅಮ್ಮನವರ ದರ್ಶನ, ವಿಶೇಷ ಫಲಪ್ರಾಪ್ತಿ. ನಿಮಿಷಾಂಬ, ಕ್ಷಣಾಂಬಿಕಾ, ಸವದತ್ತಿ, ಬಾದಾಮಿ, ಬನಶಂಕರಿ, ಈ ಥರ ಅಮ್ಮನವರ ಕ್ಷೇತ್ರಕ್ಕೆ ಹೋಗಿ ಒಂದು ರಾತ್ರಿ ಇದ್ದು ಒಂದು ತುಲಾಭಾರದ ತೂಕದಷ್ಟು ಅಕ್ಕಿಯೋ ಬೆಲ್ಲವೋ ಹಣ್ಣೋ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ ನೋಡಿ. ನಿಮ್ಮ ಅದೃಷ್ಟ ದೇವತೆ ಖಂಡಿತ ಹೇಳ್ತೀರಿ. ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ, ಎಷ್ಟು ಜನ ನೀವು ಸ್ನೇಹಿತರಿಗೆ ಆತ್ಮೀಯರಿಗೆ ಹಂಚ್ತೀರಿ ಅಂತ ಕಾಯ್ತಿರ್ತಾನೆ ಮಕ್ಕಳೇ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ
ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ. ಮೇಷರಾಶಿ. ಚಂದ್ರ ಪುಷ್ಯನ್ ಸಾರ, ಶನಿ ಸಾರ, ಅವನ 12ನೇ ಮನೇಲಿ ಬೇರೆ ಕೂತಿದ್ದೀನಿ. ಸ್ವಲ್ಪ ಮನೆಗೋಸ್ಕರ ಶುಕ್ರ ಬುಧ ಸಮ್ಮಿಳಿತ ಅಲ್ವಾ, ಖುಷಿ, ಸಂಪತ್ತು, ಓಡಾಟ, ಸುತ್ತಾಟ, ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್, ಇವುಗಳ ಭಾವದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ತಂದಿಟ್ಕೊಳ್ತಕ್ಕಂಥದ್ದಾಗುತ್ತೆ ಅಷ್ಟೇ. ಒಳ್ಳೆಯದಕ್ಕೆ ಸುಮ್ಮನಿರಿ, ಒಳ್ಳೆಯದಕ್ಕೆ ಖರ್ಚಾಗುತ್ತೆ. ದೂರದ ಕೆಲಸ ಎಚ್ಚರಿಕೆ. ವೃಷಭ ರಾಶಿ. ಗೆಜ್ಜೆ, ಬೆಳ್ಳಿ, ಬಂಗಾರ, ಆಭರಣ, ಅಲಂಕಾರ, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ಮಿಥುನ ರಾಶಿ. ಕಲಾವೇದಿಕೆಗೆ ಸಂಬಂಧಪಟ್ಟಂತ, ಮಾಧ್ಯಮ ರಂಗಕ್ಕೆ ಸಂಬಂಧಪಟ್ಟಂತ ಉದ್ಯೋಗ, ಕೆಲಸ ಕಾರ್ಯದಲ್ಲಿದ್ದೀರಿ. ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಕರ್ಕಾಟಕ ರಾಶಿ. ನಿಮ್ಮನೇಲೇ ಅಲ್ಲ, ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ. ಅದೊಂದು ಆನಂದ. ಎಲ್ಲಿ ಆನಂದ ಇರುತ್ತೋ ಅಲ್ಲಿ ಸ್ತ್ರೀಯರು ಇರ್ತಾರೆ ಅಂತ ಹೇಳ್ತಾರೆ. ಅಂಥದ್ದಿದೆ. ಹಣ್ಣು, ಹೂವು, ಅಲಂಕಾರ, ಓಪ, ಓರಣ, ಬೇಕರಿ, ತಿಂಡಿ, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಸಿಂಹರಾಶಿ. ನಾನಾ ವಿಧವಾಗಿ ಒಂದು ಸ್ವಲ್ಪ ತೊಳಲಾಟಗಳೇ, ಖರ್ಚುಗಳೇ. ಚಂದ್ರ 12ನೇ ಮನೆ, ಶನಿಸಾರ, ಬುಧ, ಶುಕ್ರ ಒಡ ಹುಟ್ಟಿದವರು. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ವಿಪರೀತ ಖರ್ಚು, ದೊಡ್ಡ ಕಾರ್ಯಗಳಲ್ಲಿ ಎಚ್ಚರಿಕೆ, ದೂರ ಪ್ರಯಾಣ, ಸುಮ್ಮನೆ ನಷ್ಟ. ಇನ್ನು ಕನ್ಯಾ ರಾಶಿ. ಫ್ಯಾಂಟಾಸ್ಟಿಕ್ ಡೇ. ಮೂಡಾಟ, ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಆರ್ಟಿಸ್ಟ್ ಆಗಿದ್ದೀರಾ, ಮಾಧ್ಯಮದಲ್ಲಿದ್ದೀರಾ, ಮೀಡಿಯಾನಲ್ಲಿದ್ದೀರಾ, ಯೂಟ್ಯೂಬ್ ಪ್ರೋಗ್ರಾಮ್ಗಳನ್ನು ನಡೆಸ್ತಿದ್ದೀರಾ, ಅಡಿಗೆಗೆ ಸಂಬಂಧಪಟ್ಟಂಥ ಪ್ರೋಗ್ರಾಮ್ಸ್ ನಡೆಸ್ತಿದ್ದೀರಿ. ಅದ್ಭುತವಾದಂಥ ಹೆಸರು, ಕೀರ್ತಿ. ತುಲಾ ರಾಶಿ. ಈ ಒಂದು ಪಬ್ಬು, ಕ್ಲಬ್ಬು, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಆಭರಣ, ಇಂತಹ ಒಂದು ವೃತ್ತಿ ಉದ್ಯೋಗ ಸ್ವಲ್ಪ ಪರಿಶ್ರಮ, ಟೆನ್ಷನ್. ಹೌದು, ವಜ್ರದ ವ್ಯಾಪಾರಿಗಳು, ವಜ್ರದ ತಯಾರಕರು ಹೆಚ್ಚು ಕಡಿಮೆ 2 ಲಕ್ಷ ಜನಗಳ ಹೊಟ್ಟೆಗೆ ತಣ್ಣೀರು ಬಟ್ಟೆ ಇಟ್ಟಿದ್ದಾನೆ ಟ್ರಂಪ್ ಅಣ್ಣ. ಇನ್ನು ಗಾರ್ಮೆಂಟ್ಸ್ ಇಂಡಸ್ಟ್ರಿಗೆ ಎಷ್ಟು ಜನಕ್ಕೆ ಇಟ್ಟಿರ್ಬೇಕು? ಕಡಿಮೆ ಅಂದ್ರೂ 20 ಲಕ್ಷ ಜನರ ಬದುಕಿಗೆ ಕೊಳ್ಳಿ. ತಣ್ಣಗಾಗ್ತಿದ್ದಾನೆ, ಆಗ್ತಾನೆ. ಇನ್ನು ನೋಡಿ, ಅವನು ಸಿಂಹಲಗ್ನ ಅಲ್ವಾ, ಸೂರ್ಯಕೇತು ಸೇರಿದೆ, ಎಲ್ಲ ಸುತ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಅವ್ನು ಮಾಡಿದ ತಪ್ಪುಗಳು, ಅವ್ರ ಪಕ್ಷದವರೇ, ಇನ್ನೊಂದು ನೋಡಿ. ಆಲ್ರೆಡಿ ರಷ್ಯಾ ನಮ್ಮ ಜೊತೆ ಮಾಡಿ ಸ್ವಾಮಿ ವ್ಯಾಪಾರ, ಅವನ ಹತ್ರ ಏನು ಅಂತಿದ್ದಾರೆ. ಯುದ್ಧ ವಿಮಾನಗಳು ತಾನೆ ನಾವು ಕೊಡ್ತೀವಿ, ಅವನಿಗಿಂತ ಹೈಟೆಕ್ ಇರೋ ಕೊಡ್ತೀವಿ, ಟೆಕ್ನಾಲಜಿ ತಾನೆ ಅವನಿಗಿಂತ ಹೈಟೆಕ್ ಇರೋದು ಕೊಡ್ತೀವಿ, ಆಯಿಲ್ ತಾನೆ ನಾವು ಕೊಡ್ತೀವಿ, ಇನ್ನೂ ಸ್ವಲ್ಪ ಡಿಸ್ಕೌಂಟಲ್ಲಿ ಕೊಡ್ತೀವಿ ಅಂತಿದ್ದಾನೆ. ಅವನು ಬುಡಕ್ ಬೆಂಕಿ ಇಟ್ಟಂಗೆ ಆಗ್ಬಿಟ್ಟಿದೆ ಅವನಿಗೆ. ದ್ಯಾಟ್ ಇಸ್ ದಿ ಥಿಂಗ್. ತುಲಾ ರಾಶಿ. ವಜ್ರ, ಬಂಗಾರ, ಬೆಳ್ಳಿ, ಆಭರಣ, ಇಂಥ ಒಂದು ವ್ಯಾಪಾರ ಉದ್ಯೋಗ ಸ್ವಲ್ಪ ತಲ್ಲಣ, ಒದ್ದಾಟವೇ. ವೃಶ್ಚಿಕ ರಾಶಿ. ಭಾಗ್ಯೋದಯ ದಿನ. ಚಂದ್ರ ಭಾಗ್ಯದಲ್ಲಿ ಇದ್ದು ಶುಕ್ರನ ಜೊತೆ, ಬುಧನ ಜೊತೆ ಹಣ್ಣು, ಈ ಒಂದು ಜ್ಯೂಸ್ ಅಂಗಡಿ, ಹಣ್ಣಂಗಡಿ, ತರಕಾರಿ ಅಂಗಡಿ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಬಳೆ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಕಾಂಡಿಮೆಂಟ್ಸು, ಇಂತಹ ಒಂದು ಸಿಹಿ ಪದಾರ್ಥಗಳ ತಯಾರಿಸುವಿಕೆ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ದಿನ. ಧನುಸು ರಾಶಿ. ಚಂದ್ರ ಶನಿಸಾರ, ಶನಿ ಸುಖದಲ್ಲಿ, ಅಷ್ಟಮದಲ್ಲಿದ್ದಾನೆ. ಯಾರಿಗೂ ಸಹಾಯ ಮಾಡೋಕ್ಕೂ ಇಷ್ಟಪಡ್ತೀವಿ. ಪಾರ್ಟ್ನರ್ಶಿಪ್ ಜಾಗ್ರತೆ, ಫ್ರೆಂಡ್ಶಿಪ್ ಜಾಗ್ರತೆ, ಆಕಸ್ಮಿಕ ಸ್ನೇಹಿತರು, ಗೆಳೆಯರಿಂದ ಸ್ವಲ್ಪ ದೂರ ಇರತಕ್ಕಂಥದ್ದು ಮಾಡಿ. ಆಕಸ್ಮಿಕ ಗೆಳೆಯರು, ಗೆಳತಿ ಅನ್ನತಕ್ಕಂಥದ್ರಿಂದ
ಆದಷ್ಟು ದೂರ ಇರೋದು ತುಂಬ ತುಂಬ ಉತ್ತಮ. ಗೊತ್ತಿಲ್ಲದವ್ರ ಜೊತೆ ಏನೇನೋ ವ್ಯವಹಾರಗಳು ಮಾಡ್ಲಿಕ್ಕೆ ಹೋಗ್ಬೇಡಿ, ಗೊತ್ತಿಲ್ಲ ಬೇಡ. ಇನ್ನು ಮಕರ ರಾಶಿ, ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ವೈದಿಕ ಕೆಲಸಗಳು, ಯಜ್ಞ, ಯಾಗ, ಪೂಜೆ, ಹೋಮ, ಹವನ, ಆಯಿಲು, ಸ್ಟೀಲು, ಗ್ಯಾಸು, ಪೆಟ್ರೋಲು, ಲಿಕ್ಕರು, ಪಬ್ಬು, ಎಂಟರ್ಟೈನ್ಮೆಂಟ್ ತುಂಬ ಅನುಕೂಲ ಕೊಡ್ತಕ್ಕಂಥ ದಿನ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ 6ನೇ ಮನೆ, ಶನಿ ಸಾರ, ಶನಿ 2ನೇ ಮನೆ. ಏನೋ ಒಂದು ವಿಪರೀತವಾದಂಥ ಒಂದು ಕೆಲಸ ಕಾರ್ಯಗಳು, ಒತ್ತಡಗಳು, ಎಳೆದಾಟಗಳು, ಒದ್ದಾಟಗಳು, ಓಡಾಟಗಳು ಇರತಕ್ಕಂಥ ದಿನವಾದರೂ ನಮ್ಮ ಪರಿಶ್ರಮಕ್ಕೆ ತಕ್ಕಂಥ ಫಲವೃದ್ಧಿಯನ್ನು ಕಾಣತಕ್ಕಂಥ ದಿನ. ಮೀನರಾಶಿ, ಎಂಟರ್ಟೈನ್ಮೆಂಟ್, ನಿಮ್ಮ ಮನೆಯೇ ಇವತ್ತು ಆಟದ ಮೈದಾನ, ತುಂಟದ ಮೈದಾನ, ತುಂಟತನಕ್ಕೆಲ್ಲೇ ಇಲ್ಲ. ಸಮಥಿಂಗ್ ಈ ಒಂದು ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ, ಆಭರಣ, ಬೋಟಿಕ್ ಇಂತಹದಕ್ಕೆ ಸಂಬಂಧಪಟ್ಟಂಥದ್ದು, ಸೀರೆ, ಗಾರ್ಮೆಂಟ್ಸು, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ ಅದ್ಭುತ ಅನುಕೂಲ ತಂದುಕೊಡತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ.